Hello everyone, Namaskara ellarigu. I hope you guys are doing great. I welcome you all to Physics Wallah classes once again. Students, myself Mr. Balesh Deganati. I have been teaching you chemistry last 10 classes. In fact, idu namdo 10th class irodu, right? 10th class on the chapter structure of atom, right? So this is one of the very important chapter as I have told you, right? We are at the end of it, right? So ಈ ಪರ್ಟಿಕ್ಯುಲರ್ ಚಾಪ್ಟರ್ ನೀವು ನೀಟಾಗಿ ಕಲ್ತ್ರೆ ಬೇರೆ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್ ಇಯರ್ ನಾವು ಕಲಿಯೋದು ಏನಂತಂದರೆ ಬೇಸಿಕ್ಲಿ ಸ್ಟ್ರಕ್ಚರ್ ಆಫ್ ಆಟಮ್, ಆಟಮಲ್ಲಿ ಏನಿದೆ, ಅದರಲ್ಲಿರುವಂಥ ಪಾರ್ಟಿಕಲ್ಸ್ ಏನು, ಅದ್ರ ಪೊಸಿಷನ್ಸ್ ಏನು ಎಲ್ಲ ಕಲ್ತಿದ್ದೀವಿ, ರೈಟ್? ಓಕೆ, ಸೊ ದೇರ್ ಫೋರ್ once again let me check what all we have studied. We have studied what? Discovery of subatomic particle kaltidivi, amele earlier model of atom kaltidivi, and most importantly Planck's quantum theory bant, amele Bohr's model of atom. Then the most important is quantum mechanics kalitvi, right? So based on that we have come to a conclusion now. Enanta orbital is a three-dimensional. Orbital is three-dimensional, not two-dimensional. ಅಲ್ಲಿ ಇರುವಂಥ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನನ್ನು ಯಾವ ಥರ ನಾವೀಗ ಎನರ್ಜಿ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡೋಣ, ದಟ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದಟ್ ಪಾರ್ಟ್, ಆ ಪಾರ್ಟಿಗೆ ನಾವೀಗ ಬಂದಿರೋದು. ಓಕೆನಾ? ಸೊ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಈಸ್ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು ವೆರಿ 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 ಇಂಪಾರ್ಟೆಂಟ್, ರೈಟ್? ಸೊ ನೌ ಲೆಟ್ ಅಸ್ ಗೋ ಟು the class 10 of this particular chapter. Before that, class 9 ಅಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅಂತ ನೋಡೋಣ. ಓಕೆನಾ? ರೈಟ್. ಸೊ ವಿ ಹ್ಯಾವ್ ಸ್ಟಡಿಡ್ ವಾಟ್? ಸಮ್ ಆಫ್ ದ ಕ್ವೆಶನ್ಸ್ ಬೇಸ್ಡ್ ಆನ್ ಕ್ವಾಂಟಮ್ ನಂಬರ್ಸ್ ನಾವು ಕಲ್ತಿದ್ದೀವಿ. ಕ್ವಾಂಟಮ್ ನಂಬರ್, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್, ಅವನ್ನೆಲ್ಲ ಹೆಂಗೆ ಫೈಂಡ್ ಔಟ್ ಮಾಡೋದು, ಆಲ್ ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್, ಎಸ್ ಆರ್ಬಿಟಲ್ ಸ್ಪೆರಿಕಲ್, p orbital dumbbell, d orbital is a double dumbbell, all that, probability of finding the electron, ಅದನ್ನೆಲ್ಲ ಕಲ್ತಿದ್ದೀವಿ. ನೋಡಲ್ ಪ್ಲೇನ್ಸ್ ಆ್ಯಂಡ್ ಟೈಪ್ಸ್, is that clear? Nodal planes and other type. Nodal plane ಅಂತಂದ್ರೆ where probability of finding the electron is 0, ಅದನ್ನ ಕಲ್ತಿದ್ದೀವಿ. ಆಮೇಲೆ some questions and answers based on all these concepts. All that we have done, students. So now ಈಗ ನೋಡೋಣ ಈ ಕ್ಲಾಸಲ್ಲಿ the last class of this particular chapter ಏನು ಕಲಿತೀವಿ ಅಂತ ನೋಡೋಣ. We are going to study energy of ಆರ್ಬಿಟಲ್ಸ್. ಎಲ್ಲ ಆರ್ಬಿಟಲ್ಸ್ಗೆ ಸೇಮ್ ಎನರ್ಜಿ ಇದೆನೋ, ಬೇರೆ ಬೇರೆ ಎನರ್ಜಿ ಇದೆನೋ, ಬೇರೆ ಬೇರೆ ಎನರ್ಜಿ ಇದ್ದರೆ ಯಾಕೆ ಬೇರೆ ಬೇರೆ ಎನರ್ಜಿ ಇದೆ, ಆಲ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ರೂಲ್ಸ್ ಫಾರ್ ಫಿಲ್ಲಿಂಗ್ ದ ಆರ್ಬಿಟಲ್ಸ್ ಇನ್ ದ ಆಟಮ್. ಆರ್ಬಿಟಲ್ಸನ್ನು ಈಗ ಎಲೆಕ್ಟ್ರಾನಿಂದ ತುಂಬಬೇಕಲ್ವಾ, ಅದಕ್ಕೇನಾದರೂ ರೂಲ್ ಇದೆನಾ, ಅಥವಾ ಜಸ್ಟ್ ರ್ಯಾಂಡಮ್ಲಿ ಏನೇನು ಎಲೆಕ್ಟ್ರಾನ್ ಇದೆ ಎಲ್ಲ ಎಲೆಕ್ಟ್ರಾನನ್ನು ಹೋಗಿ ಆರ್ಬಿಟಲಲ್ಲಿ ತುಂಬಿಡೋದಾ? ಇಲ್ವಲ್ಲ. ಸೊ ದೇರ್ ಆರ್ ಸಮ್ ರೂಲ್ಸ್, ಸೊ ವಿ ಆರ್ ಗೋಯಿಂಗ್ ಟು ಫಾಲೋ ಆಲ್ ದ್ಯಾಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಲರ್ನ್ ಆಲ್ ದ್ಯಾಟ್. ಓಕೆ, ರೈಟ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಟಮ್ಸ್, ಅದೇ ಡಿಫ್ರೆಂಟ್ ಆರ್ಬಿಟಲ್ಸಲ್ಲಿ ಡಿಫ್ರೆಂಟ್ ಎನರ್ಜಿ ಇರುತ್ತೆ. ಸೊ ದೇರ್ ಇಸ್ ಅ ಪರ್ಟಿಕ್ಯುಲರ್ ವೇ, ದೇರ್ ಇಸ್ ಅ ಪರ್ಟಿಕ್ಯುಲರ್ ಆರ್ಡರ್, ಅಲ್ಲಿ ನಾವು ಎಲೆಕ್ಟ್ರಾನ್ಸನ್ನು ಫಿಲಪ್ ಮಾಡ್ತೀವಿ. ದಟ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಮೇಲೆ ಎಕ್ಸೆಪ್ಷನಲ್ ಕಾನ್ಫಿಗರೇಷನ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಿಟ್ಟು ಸಮ್ ಆಫ್ ದ ಎಲಿಮೆಂಟ್ಸ್ ಇದೆ, ಅಲ್ಲಿ ಸ್ವಲ್ಪ ಎಕ್ಸೆಪ್ಷನ್ ಬರುತ್ತೆ ಕಾನ್ಫಿಗರೇಷನ್ ಅಲ್ಲಿ. ಅದಕ್ಕೆ ಕಾರಣ ಏನಂತಾನು ಕಲಿಯೋಣ. ಸೊ ಆಲ್ ದಿಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ದಿಸ್ ಇಸ್ ಅವರ್ ಟಾರ್ಗೆಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಸ್ಟೂಡೆಂಟ್ಸ್, ರೈಟ್. Energy of orbitals, energy level diagram of hydrogen atom and multi-electron system. Yeah, students, energy of orbitals and energy level diagram of hydrogen atom and multi-electron atom. Hydrogen atom has got one electron. Multi-electron atom ಅಂತಂದ್ರೆ more than one electron will be there in that particular atom, right? So ಈಗ ನಾವು ನೋಡ್ತಾ ಇರೋದು energy level diagram for hydrogen atom and multi-electron atom. ನೀಟಾಗಿ ಅರ್ಥ ಮಾಡ್ಕೊಳ್ರಿ. In case of hydrogen atom, so what I am going to do now, ಇಲ್ಲೇ ನೋಡ್ರಿ, ಈಗ ದಿಸ್ ಈಸ್ ದ ಡೈರೆಕ್ಷನ್, ಈ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. ಯಾವ ಆರ್ಬಿಟಲ್ ಮೇಲಿರುತ್ತೋ ಅದರ ಎನರ್ಜಿ ಜಾಸ್ತಿ ಇರುತ್ತೆ. ಓಕೆನಾ? ರೈಟ್. ಸೊ ಇಲ್ಲಿ ಏನಿದೆ ನೋಡ್ರಿ, ಯಾವ ಆರ್ಬಿಟಲ್ ಇದೆ? 1s ಅಲ್ಲಿ ಇರುವಂಥ ಆರ್ಬಿಟಲ್ ಇದೆ. ದಿಸ್ ಇಸ್ ಫಾರ್ ಹೈಡ್ರೋಜನ್. ಓಕೆ, ಈ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನೀವೇನು ನೋಡ್ತಾ ಇದ್ದೀರಲ್ವಾ, ಇದು ಫಾರ್ ಹೈಡ್ರೋಜನ್ ಆಟಮ್, ಇದು ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಆರ್ ಮಲ್ಟಿ ಎಲೆಕ್ಟ್ರಾನ್ ಸ್ಪೀಶೀಸ್ಗೆ ಇದು. ಇಸ್ ದಟ್ ಕ್ಲಿಯರ್? ಸೊ ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಫಾರ್ ಹೈಡ್ರೋಜನ್ 1s ಅಂದರೆ ಫಸ್ಟ್ ಶೆಲ್ಲಲ್ಲಿ ಎಸ್ ಆರ್ಬಿಟಲ್ ಇದೆ, ಅಲ್ಲಿ ಒಂದೇ ಒಂದು ಆರ್ಬಿಟಲ್ ಇದೆ. ಸೆಕೆಂಡ್ ಶೆಲ್ಲಲ್ಲಿ 2s ಇದೆ, 2p ಇದೆ. ಸೊ 2s 2p ಎಲ್ಲ ಒಂದೇ ಲೈನ್ ಮೇಲೆ ಇದೆ, ಅಂದರೆ ಎಲ್ಲದರದ್ದು ಎನರ್ಜಿ ಸೇಮ್ ಇದೆ. ಥರ್ಡ್ ಶೆಲ್ಲಲ್ಲಿ ಬರುವಂಥದ್ದು, ಥರ್ಡ್ ಶೆಲ್ಲಲ್ಲಿ ಇದು ಎರಡನೇ ಶೆಲ್, ಇದು
ಇದು ಫಸ್ಟ್ ಶೆಲ್. ಇದು ಫಸ್ಟ್ ಶೆಲ್ಲಲ್ಲಿ 1s ಒಂದೇ ಬರೋದು, ಸೆಕೆಂಡ್ ಶೆಲ್ಲಲ್ಲಿ 2s ಮತ್ತು 2p ಬರುತ್ತೆ, ಥರ್ಡ್ ಶೆಲ್ಲಲ್ಲಿ 3s 3p 3d ಆರ್ಬಿಟಲ್ಸ್ ಬರುತ್ತೆ. ಎಲ್ಲ ಆರ್ಬಿಟಲ್ದು ಎನರ್ಜಿ ಕೂಡ ಸೇಮ್ ಇದೆ. ಫೋರ್ತ್ ಶೆಲ್ಲಲ್ಲಿ ನೋಡ್ರಿ 4s 4p 4d 4f ಎಲ್ಲ ಆರ್ಬಿಟಲ್ಸ್ದು ಎನರ್ಜಿ ಸೇಮ್ ಇದೆ. ಅಂದರೆ ಹೈಡ್ರೋಜನಲ್ಲಿ ಒಂದು ಶೆಲ್ಲಲ್ಲಿ ಇರುವಂಥ ಎಲ್ಲ ಸಬ್ ಶೆಲ್ದು ಎನರ್ಜಿ ಸೇಮ್ ಇರುತ್ತೆ. ಶೆಲ್ ಚೇಂಜ್ ಆದರೆ ಮಾತ್ರ ಎನರ್ಜಿ ಚೇಂಜ್ ಆಗುತ್ತೆ ಇನ್ ಹೈಡ್ರೋಜನ್ ಆಟಮ್ ಆರ್ ವಿನ್ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್. ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಪಾರ್ಟಿಕಲ್ಸ್ ಅಲ್ಲಿ ಏನಿರುತ್ತೆ, ಶೆಲ್ ಚೇಂಜ್ ಆದಾಗ ಮಾತ್ರ ಎನರ್ಜಿ ಚೇಂಜ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಶೆಲ್ ಅಲ್ಲಿ ಎಷ್ಟು ಸಬ್ ಶೆಲ್ ಇರುತ್ತೋ ಅವೆಲ್ಲದಕ್ಕೂ ಎನರ್ಜಿ ಸೇಮ್ ಇರುತ್ತೆ. 3s ಅಲ್ಲಿ 3s 3p 3d ಎಲ್ಲದಕ್ಕೂ ಸೇಮ್ ಎನರ್ಜಿ. 4s ಅಲ್ಲಿ 4s 4p 4d 4f ಎಲ್ಲದಕ್ಕೂ ಸೇಮ್ ಎನರ್ಜಿ. ಅದರೊಳಗೆ ಎನರ್ಜಿ ಚೇಂಜ್ ಆಗಲ್ಲ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 2 3 4 ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಚೇಂಜ್ ಆದರೆ ಎನರ್ಜಿ ಚೇಂಜ್ ಆಗುತ್ತೆ, ಇಲ್ಲ ಅಂದರೆ ಎನರ್ಜಿ ಚೇಂಜ್ ಆಗಲ್ಲ. ದಟ್ ಈಸ್ ದ ಕೇಸ್ ವಿತ್ ಹೈಡ್ರೋಜನ್ ಆಟಮ್. ಇಸ್ ದಟ್ ಕ್ಲಿಯರ್? ಈಗ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ನೋಡೋಣ. ವೇರ್ ಮೋರ್ ದೆನ್ ಒನ್ ಎಲೆಕ್ಟ್ರಾನ್ ಇದ್ದಾಗ ಅಗೇನ್ ವಿ ಆರ್ ಡ್ರಾಯಿಂಗ್ ಎನರ್ಜಿ. ಸೊ ದಿಸ್ ಇಸ್ ದ ಡೈರೆಕ್ಷನ್ ವೇರ್ ಎನರ್ಜಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಈ ಥರ ಎನರ್ಜಿ ಇನ್ಕ್ರೀಸ್ ಆಗುತ್ತಲ್ವಾ, ರೈಟ್? ಸೊ ವಿ ಹ್ಯಾವ್ ಗಾಟ್ ವಾಟ್? ಫಸ್ಟ್ ಎನರ್ಜಿ ಲೆವೆಲ್. ಫಸ್ಟ್ ಎನರ್ಜಿ ಲೆವೆಲ್ ಅಲ್ಲಿ ಎಲ್ಲಿದೆ ನೋಡ್ರಿ ಆರ್ಬಿಟಲ್, ಇಲ್ಲಿದೆ ಅಲ್ವಾ ಆರ್ಬಿಟಲ್, ಓಕೆ ಫೈನ್. ಸೆಕೆಂಡ್ ಎನರ್ಜಿ ಲೆವೆಲ್ ಅಥವಾ ಸೆಕೆಂಡ್ ಶೆಲ್ ಅಲ್ಲಿ 2s ಇಲ್ಲೇ ಇದ್ರೆ 2p ಇಲ್ಲಿದೆ ನೋಡ್ರಿ. ಸೊ 2s 2p ಎರಡು ಏನಿವು ಸಬ್ ಶೆಲ್ಸ್ ಆಫ್ ದ ಸೆಕೆಂಡ್ ಶೆಲ್. 2s and 2p ಎರಡು ಏನಿವು ಸಬ್ ಶೆಲ್ಸ್ ಆಫ್ ದ ಸೆಕೆಂಡ್ ಶೆಲ್. ಬಟ್ ಎರಡು ಸಬ್ ಶೆಲ್ ಎನರ್ಜಿ 2s ಇಲ್ಲಿ ಎನರ್ಜಿ ಇದ್ರೆ ಇಷ್ಟು ಎನರ್ಜಿ ಇದ್ರೆ 2p ಇದಿಷ್ಟಿದೆ. ಇಸ್ ದಟ್ ಕ್ಲಿಯರ್? 2p ಇದಿಷ್ಟಿದೆ. ಸೊ 2s ಎನರ್ಜಿ ಬೇರೆ 2p ಎನರ್ಜಿ ಬೇರೆ. ಗಾಟ್ ಇಟ್? ಥರ್ಡ್ ಶೆಲ್ ಅಲ್ಲಿ 3s ಎನರ್ಜಿ ಇಷ್ಟಿದ್ರೆ 3p ಎನರ್ಜಿ ಇಷ್ಟಿದೆ, 3d ಎನರ್ಜಿ ನೋಡ್ರಿ ಇನ್ನೂ ಮೇಲೋಗಿದೆ. ದಿಸ್ ಇಸ್ 3s 3p 3d. ಫೋರ್ತ್ ಶೆಲ್ ಅಲ್ಲಿ ನೋಡ್ರಿ 4s 4p ದಿಸ್ ಇಸ್ 4d ನೋಡ್ರಿ. ಫಿಫ್ತ್ ಶೆಲ್ ಅಲ್ಲಿ 5s 5p 5d 5f ಇನ್ನೂ ಮೇಲೋಗುತ್ತೆ. ಇಸ್ ದಟ್ ಕ್ಲಿಯರ್? ಸೊ ವಾಟ್ ಇಸ್ ದ ಡಿಫರೆನ್ಸ್ ಹಿಯರ್? In a given shell, all the subshells are having same energy. ಒಂದು ಪರ್ಟಿಕ್ಯುಲರ್ ಶೆಲ್ ಅಲ್ಲಿ ಎಲ್ಲ ಸಬ್ ಶೆಲ್ಗೆ ಎನರ್ಜಿ ಸೇಮ್ ಇದೆ. ಎದರಲ್ಲಿ? ಹೈಡ್ರೋಜನ್ ಆಟಮ್ ಅಲ್ಲಿ. ಬಟ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ when there are more than one electrons, what is the case? The case is that in a given shell, the subshells are having different energy. Point number one, subshells have different energy. ಆ ಸಬ್ಶೆಲ್ ಅಲ್ಲಿ ಯಾವುದ್ರದ್ದು ಎನರ್ಜಿ ಜಾಸ್ತಿ ಇದೆ? SPDF. ಗೆ ಎಲ್ ವ್ಯಾಲ್ಯೂಸ್ ಏನು? ಎಸ್ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂ 0, ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್. ಎಲ್ ಅಂದರೆ ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್. ಆಮೇಲೆ ಪಿ ಎಲ್ ವ್ಯಾಲ್ಯೂ 1, ಡಿ ಎಲ್ ವ್ಯಾಲ್ಯೂ 2, ಲೈಕ್ ದಿಸ್. ಎಲ್ ವ್ಯಾಲ್ಯೂ ಜಾಸ್ತಿ ಆದಂಗೆ ಎನರ್ಜಿ ಏನಾಗುತ್ತೆ? ಆಸ್ ಎಲ್ ವ್ಯಾಲ್ಯೂ ಇನ್ಕ್ರೀಸಸ್ ಎನರ್ಜಿ ವಿಲ್ ಆಲ್ಸೋ ಇನ್ಕ್ರೀಸ್. ಸೊ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇಸ್ ದಟ್ ಕ್ಲಿಯರ್? 3s 3p 3d ಎಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಪಾಯಿಂಟ್ ನಂಬರ್ 2. ಇಸ್ ದಟ್ ಕ್ಲಿಯರ್? ಅದರಲ್ಲಿನೇ ನೋಡ್ರಿ 3s ಮತ್ತೆ 3p ಮಧ್ಯ ಎಷ್ಟು ಡಿಫರೆನ್ಸ್ ಇದೆ ಎನರ್ಜಿದು? 3s ಮತ್ತೆ 3p ಮಧ್ಯ ಇಷ್ಟು ಡಿಫರೆನ್ಸ್ ಇದೆ. 3p ಮತ್ತೆ 3d ಮಧ್ಯ ಇಷ್ಟು ಡಿಫರೆನ್ಸ್ ಇದೆ. ಇಲ್ಲಿ ನೆಕ್ಸ್ಟ್ 3f ಅಂತೂ ಇರೋದಿಲ್ಲ. 4s 4p 4d ನೋಡ್ರಿ. ದೆನ್ 4f ವಿಲ್ ಬಿ ಸ್ಟಿಲ್ ಹೈ. ಸೊ ಎಲ್ ವ್ಯಾಲ್ಯೂ ಜಾಸ್ತಿ ಆದಂಗೆ ಯು ಶುಡ್ ನೋ ದಟ್ ಎಸ್ ಆ್ಯಂಡ್ ಪಿ ಆ್ಯಂಡ್ ಡಿ. ಸೊ ಈ ಡಿಫರೆನ್ಸ್ ಇನ್ ಎನರ್ಜಿ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗುತ್ತೆ. ಆಸ್ ದ ಎಲ್ ವ್ಯಾಲ್ಯೂ ಇನ್ಕ್ರೀಸಸ್, ದ ಡಿಫರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ದ ಸಬ್ಶೆಲ್ಸ್ ಆಲ್ಸೋ ಇನ್ಕ್ರೀಸಸ್. ಇದು ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4 ಏನು? ಪಾಯಿಂಟ್ ನಂಬರ್ 4 ಏನಂತಂದ್ರೆ ಇಲ್ಲೇ ನೋಡ್ರಿ 1s ಆಯಿತು, 2s ಆಯಿತು, 3s ಆಯಿತು, 4s ಆಯಿತು. ಇಲ್ಲಿ ನೋಡ್ರಿ 3s ನಲ್ಲಿ ಥರ್ಡ್ ಶೆಲ್ ಅಲ್ಲಿ ಇಲ್ಲಿ 3s ಇದೆ, ಇಲ್ಲಿ 3p ಇದೆ, ಇಲ್ಲಿ 3d ಇದೆ. 3d is what? 3d is the subshell of the third shell. ಅದು 3d ಏನಿದು?
ಯಾವ ಶೆಲ್ದಿದು ಥರ್ಡ್ ಶೆಲ್ದು ಸಬ್ ಶೆಲ್ಲು. ಬಟ್ 3D ಎನರ್ಜಿ ನೋಡ್ರಿ 4s ಜಾಸ್ತಿ ಇದೆ. 4s ಇದು 3D ಡಿಫ್ರೆನ್ಸ್ ಇಲ್ವಾ? ಸೊ ಎನ್ ವ್ಯಾಲ್ಯೂ ಜಾಸ್ತಿ ಆದಂಗೆ the subshells of the lower shell are having energy more than the subshells of the higher shell. n ವ್ಯಾಲ್ಯೂ ಜಾಸ್ತಿ ಆದಂಗೆ ಯಾವ ಸಬ್ಶೆಲ್ಸ್ ಲೋವರ್ ಶೆಲ್ದ ಸಬ್ಶೆಲ್ಸ್ ಏನಿರುತ್ತೋ ಅದರದು ಹೈಯರ್ ಶೆಲ್ದ ಸಬ್ಶೆಲ್ಗಿಂತ ಎನರ್ಜಿ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 3D is having more energy than 4s. 3D is having more energy than 4s. So this is the with increase in n value. ಏನು ಬರಿಬೋದು ಪಾಯಿಂಟ್ ಇದನ್ನ? with increase in n value n value ಅಂದ್ರೆ ಏನ್ರಿ? principal quantum number. The energy of subshell of lower shell has higher energy than subshell of higher shell. ಈ 4 ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ದಿಸ್ ಇಸ್ ಅ ಡಿಫರೆನ್ಸ್. ರೀಸನ್ ಬರ್ತೀನಿ ಈಗ. ಡಿಫರೆನ್ಸ್ ಏನು? ಇನ್ ಕೇಸ್ ಆಫ್ ಹೈಡ್ರೋಜನ್ ಪ್ರತಿ ಶೆಲ್ ಅಲ್ಲಿ ಏನೇನು ಸಬ್ ಶೆಲ್ ಇದೆನೋ ಅದ್ರದ್ದೆಲ್ಲ ಎನರ್ಜಿ ಸೇಮ್ ಇರುತ್ತೆ. ಬಿಟ್ಬಿಡ್ರಿ. ನಾವು ಕಮ್ ಟು ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್. ಪ್ರತಿ ಶೆಲ್ ಅಲ್ಲಿ ಏನು ಸಬ್ ಶೆಲ್ಸ್ ಇರುತ್ತಲ್ವ ಆ ಸಬ್ ಶೆಲ್ ಎನರ್ಜಿ ಬೇರೆ ಬೇರೆ ಇರುತ್ತೆ. ಇರುತ್ತಂದ್ರೆ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ? ಇನ್ಕ್ರೀಸ್ ಆಗುತ್ತೆ ವಿತ್ ದ ವ್ಯಾಲ್ಯೂ ಆಫ್ ಎಲ್ ಅಂದರೆ ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್. ಆ ಪರ್ಟಿಕ್ಯುಲರ್ ಶೆಲ್ ಅಲ್ಲಿ ಸಬ್ ಶೆಲ್ಸ್ದು ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್ ಇನ್ಕ್ರೀಸ್ ಆದಂಗೆ ಎಲ್ ಈಕ್ವಲ್ ಟು 0 1 2 3 ಆದಂಗೆ SPDF ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಔಟ್ ಆಫ್ SP, D ಆ್ಯಂಡ್ F ಲೀಸ್ಟ್ ಎನರ್ಜಿ ಇರೋದು ಎಸ್. ನೆಕ್ಸ್ಟ್ ಬರೋದು P, ನೆಕ್ಸ್ಟ್ ಬರೋದು D, ನೆಕ್ಸ್ಟ್ ಬರೋದು F. ಸೊ ದಿಸ್ ಇಸ್ ಹೌ ಎನರ್ಜಿ ಈಸ್ ಇನ್ಕ್ರೀಸಿಂಗ್. ಎಸ್ ಆ್ಯಂಡ್ ಪಿ ಮಧ್ಯ ಥರ್ಡ್ ಪಾಯಿಂಟ್. ಎಸ್ ಆ್ಯಂಡ್ ಪಿ ಮಧ್ಯ ಇಷ್ಟು ಡಿಫರೆನ್ಸ್ ಇದ್ರೆ ಪಿ ಆ್ಯಂಡ್ ಡಿ ಮಧ್ಯ ಇಷ್ಟು ಡಿಫರೆನ್ಸ್ ಇರುತ್ತೆ. ಡಿ ಆ್ಯಂಡ್ ಎಫ್ ಮಧ್ಯ ಇಷ್ಟು ಡಿಫರೆನ್ಸ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ವಿತ್ ದ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎಲ್ ವ್ಯಾಲ್ಯೂ ಇನ್ಕ್ರೀಸ್ ಆದಂಗೆ ಡಿಫರೆನ್ಸ್ ಇನ್ ದ ಎನರ್ಜಿ ಕೂಡ ಹೆಚ್ಚಾಗುತ್ತೆ. ರೈಟ್? ದಟ್ ಇಸ್ ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4 ಏನು? ವಿತ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್. ಇಲ್ಲಿ ನೋಡ್ರಿ ಎಕ್ಸಾಂಪಲ್. ದಿಸ್ ಇಸ್ ದ ಸಬ್ ಶೆಲ್ ಆಫ್ ದ ಲೋವರ್ ಶೆಲ್, ಥರ್ಡ್ ಶೆಲ್. ಇದು ಇಟ್ ಈಸ್ ಅ ಸಬ್ ಶೆಲ್ ಆಫ್ lower shell, third shell, but idu subshell of higher shell, fourth shell, but this is having more energy than this. With increase in the value of n, the subshell of the lower shell is having more energy than the subshell of the higher shell. L value ಜಾಸ್ತಿ ಆದಂಗೆ subshell of lower shell ದು subshell ಗೆ higher shell ದು subshell ಕಿಂತ ಜಾಸ್ತಿ ಎನರ್ಜಿ ಆಗ್ಬಿಡುತ್ತೆ. That is what is point number 4. Is that clear, students? ಚಲೋ. This is energy level diagram for hydrogen and multi-electron system. Now let us go to explanation of the difference in energy. Explanation of the difference in energy in the subshell of multi-electron system. Multi-electron atom ಅಥವಾ multi-electron system ಅಲ್ಲಿ ಯಾಕೆ ಡಿಫರೆನ್ಸ್ ಇನ್ ಎನರ್ಜಿ ಆಗುತ್ತೆ? ಹೈಡ್ರೋಜನ್ ತರ ಯಾಕೆ ಸೇಮ್ ಇರಲ್ಲ? ಇಸ್ ದಟ್ ಕ್ಲಿಯರ್? ನಾವು ಇಲ್ಲಿ ಫಸ್ಟ್ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಹೈಡ್ರೋಜನ್ದು ಒಂದು ಲೆಟ್ ಅಸ್ ಇಮ್ಯಾಜಿನ್ ದಿಸ್. ದಿಸ್ ಇಸ್ ಹೈಡ್ರೋಜನ್ ಆಟಮ್ ಅನ್ಕೊಳ್ರಿ. ಇಲ್ಲಿ ಏನಿದೆ? ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಇರೋದ್ರಿಂದ ನ್ಯೂಕ್ಲಿಯಸ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಇಲ್ಲಿ ಏನಿದೆ ರೀ? ಒಂದೇ ಒಂದು ಎಲೆಕ್ಟ್ರಾನ್. ಇದು ಯಾವುದಿದು? ಹೈಡ್ರೋಜನ್. ವಾಟ್ ಈಸ್ ದಿಸ್? ದಿಸ್ ಇಸ್ ದ ಹೈಡ್ರೋಜನ್ ಹ್ಯಾವಿಂಗ್ ವಾಟ್? ಓನ್ಲಿ ಒನ್ ಎಲೆಕ್ಟ್ರಾನ್. ಆರ್ ಹೈಡ್ರೋಜನ್ ಲೈಕ್ ಪಾರ್ಟಿಕಲ್ಸ್. ಅರ್ಥ ಆಯ್ತಾ? ಇಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತಲ್ವಾ? ಈಗ ಇಲ್ಲಿ ನೋಡ್ರಿ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ತಗೊಳ್ಳೋಣ. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಆರ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ ತಗೊಳ್ರಿ. ಸೊ ಇಲ್ಲಿ ಹಿಯರ್ ಐ ಆಮ್ ಹ್ಯಾವಿಂಗ್ ಪ್ಲಸ್ ಚಾರ್ಜ್. ಇವೆಲ್ಲ ಇನ್ನರ್ ಎಲೆಕ್ಟ್ರಾನ್ಸ್, ದೇ ಆರ್ ಆಲ್ ಔಟರ್ ಎಲೆಕ್ಟ್ರಾನ್ಸ್ ಅಲ್ವಾ? ಇದು ಮಲ್ಟಿ ಎಲೆಕ್ಟ್ರಾನ್. ಓಕೆ, ಈ ಥರ ಇದೆ ಅಂತ ಅನ್ಕೊಳ್ಳೋಣ. ಇಸ್ ದಟ್ ಕ್ಲಿಯರ್? ಇಲ್ಲಿ ನೋಡ್ರಿ ಹೈಡ್ರೋಜನ್ ಅಲ್ಲಿ ಈ ಎಲೆಕ್ಟ್ರಾನ್ಗೆ ಯಾವ ಚಾರ್ಜ್ ಇರುತ್ತೆ? ನೆಗೆಟಿವ್ ಚಾರ್ಜ್. ನ್ಯೂಕ್ಲಿಯಸ್ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್ ಚಾರ್ಜ್. ಹೈಡ್ರೋಜನ್ ಅಲ್ಲಿ ಒಂದೇ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದು. ಏನೋ ಫೋರ್ಸ್ ಒಂದೇ ಒಂದು, ಈ ಫೋರ್ಸ್ ಆಫ್ ಇಂಟ್ರಾಕ್ಟಿವ್ ಫೋರ್ಸ್ ಇರೋದು. ಯಾವುದದು? ಫೋರ್ಸ್ ಆಫ್ ಅಟ್ರಾಕ್ಷನ್. ದೇರ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್
there is a force of attraction and no repulsion or no repulsive forces. Repulsive force illa illi. Is that clear? So ಈ ಎಲೆಕ್ಟ್ರಾನು ನ್ಯೂಕ್ಲಿಯಸ್ನಿಂದ ಅಟ್ರಾಕ್ಟ್ ಆದರೆ ಈ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ಗೆ ರಿಪಲ್ಸಿವ್ ಫೋರ್ಸೇ ಇಲ್ಲ. ಅಂದರೆ ದೇರ್ ಇಸ್ ನೋ ಅದರ್ ಫೋರ್ಸ್ ಆಕ್ಟಿಂಗ್ ಆನ್ ದ ಎಲೆಕ್ಟ್ರಾನ್. ಅಂದರೆ ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ದು ಎನರ್ಜಿ ಡಿಸ್ಟರ್ಬ್ ಆಗೋದೇ ಇಲ್ಲ ಇಲ್ಲಿ. ನ್ಯೂಕ್ಲಿಯಸ್ನಿಂದ ಅಟ್ರಾಕ್ಟ್ ಆಗುತ್ತೆ, ಒಂದು ಪೊಸಿಷನ್ ತನಕ ಅಟ್ರಾಕ್ಟ್ ಆಗುತ್ತೆ, ಫೈನ್, ದಟ್ಸ್ ಆಲ್. ಬಟ್ ಇಲ್ಲಿ ನೋಡ್ರಿ, ಹಿಯರ್ ನ್ಯೂಕ್ಲಿಯಸ್ ಮತ್ತೆ ಈ ಎಲೆಕ್ಟ್ರಾನ್ ಮಧ್ಯ ಏನಿದೆ? ದೇರ್ ಈಸ್ ಅ ಅಟ್ರಾಕ್ಟಿವ್ ಫೋರ್ಸಸ್. ದೇರ್ ಆರ್ ಅಟ್ರಾಕ್ಟಿವ್ ಫೋರ್ಸಸ್. ಅರ್ಥ ಆಯ್ತಾ? ಆಮೇಲೆ ಈ ಇನ್ನರ್ಷಿಯಲ್ ಎಲೆಕ್ಟ್ರಾನ್ಸ್ ಅಂತ ಅನ್ಲ ಇದಕ್ಕೆ. ಓಕೆ, ಇವೆಲ್ಲ ಏನಿವು? ಔಟರ್ ಶೆಲ್ ಎಲೆಕ್ಟ್ರಾನ್. ಇನ್ನರ್ಷಿಯಲ್ ಎಲೆಕ್ಟ್ರಾನ್ ಮತ್ತೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಮಧ್ಯ ಏನಿರುತ್ತೆ? ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಇಲ್ಲಿ ಏನು ಕ್ಲಿಯರ್ ಆಯ್ತು ನಿಮಗೆ? ಹೈಡ್ರೋಜನ್ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸಸ್ ಮಾತ್ರ ಇರುತ್ತೆ. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ ಇರುತ್ತೆ, ಅಂಡ್ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ಇನ್ನರ್ ಎಲೆಕ್ಟ್ರಾನ್ಸ್ ಅಂಡ್ ಔಟರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಇಲ್ಲಿ these electrons, the outermost electrons, they are not attracted as easily as innermost electron. ಈಗ ಇನ್ನರ್ ಎಲೆಕ್ಟ್ರಾನ್ಸು ಎಷ್ಟು ಈಸಿಲಿ ಅಟ್ರಾಕ್ಟ್ ಆಗಿರುತ್ತಲ್ವ ಇಲ್ಲಿ, ಅಷ್ಟು ಇವು ಅಟ್ರಾಕ್ಟ್ ಆಗಲ್ಲ. ಯಾವು? ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. ಯಾಕೆ ಹೇಳ್ರಿ? ಬಿಕಾಸ್ ಇನ್ನರ್ ಎಲೆಕ್ಟ್ರಾನ್ಸ್ ಏನು ಮಾಡಿಬಿಡುತ್ತಂತಂದ್ರೆ, ದೇ ವಿಲ್ ಅಟ್ರಾಕ್ಟ್ ದಿಸ್ ನ್ಯೂಕ್ಲಿಯಸ್ ಆ್ಯಂಡ್ ಕವರ್ ಇಟ್. ಇನ್ನರ್ಷಿಯಲ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾವ? ನ್ಯೂಕ್ಲಿಯಸ್ ಅನ್ನ ಕವರ್ ಮಾಡಿಬಿಡ್ತಾವ. ಔಟರ್ ಮೋಸ್ಟ್ ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಜೊತೆ ಅಷ್ಟು ಅಟ್ರಾಕ್ಟ್ ಆಗೋದಿಲ್ಲ. ದೇ ಡೋಂಟ್ ಇಂಟ್ರಾಕ್ಟ್ ವಿತ್ ನ್ಯೂಕ್ಲಿಯಸ್. ದೇ ಡೋಂಟ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲೆಲ್ಲ ಇನ್ನರ್ ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ ಹೊರಗಡೆ ಏನಿದಾವ? ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇದಾವ. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಅನ್ನ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟು? ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ ಮಾಡ್ತಿರುತ್ತಲ್ಲ ಅಷ್ಟು. ಸೊ ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ ಏನು ಮಾಡಿಬಿಟ್ಟು ಒಂದು ಸ್ಕ್ರೀನ್ ತನ ಕ್ರಿಯೇಟ್ ಮಾಡಿಬಿಡ್ತಲ್ಲಿ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸ್ಕ್ರೀನಿಂಗ್ ಎಫೆಕ್ಟ್ ಅಂತಾರೆ. ಏನಂತಾರೆ ಇದಕ್ಕೆ? ಸ್ಕ್ರೀನಿಂಗ್ ಎಫೆಕ್ಟ್ ಆರ್ ಶೀಲ್ಡಿಂಗ್ ಎಫೆಕ್ಟ್ ಅಂತಾರೆ. ಆರ್ ಶೀಲ್ಡಿಂಗ್ ಎಫೆಕ್ಟ್. The phenomena or the effect where inertial electrons cover the nucleus and hence outermost electron do not experience the force of attraction. That is called as screening effect or shielding effect. So due to this, the outermost electrons are not able to be attracted by the nucleus. Is that clear? Outermost electrons are not attracted by nucleus andre they are not coming closer to the nucleus. They are not coming closer to the nucleus. They are far from nucleus. Is that clear? ಯಾವ ಎಲೆಕ್ಟ್ರಾನ್ ಎಷ್ಟು ಕ್ಲೋಸ್ ಇರುತ್ತಲ್ವಾ, ಯಾವುದು ಎಲೆಕ್ಟ್ರಾನ್ ಎಷ್ಟು ಕ್ಲೋಸ್ ಇರುತ್ತಲ್ವಾ, ಅದು ನ್ಯೂಕ್ಲಿಯಸ್ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತಲ್ವಾ. ಎಷ್ಟು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಷ್ಟು ಅದು ಎಲೆಕ್ಟ್ರಾನ್ ಎನರ್ಜಿಯನ್ನು ಕಳ್ಕೊಂಡು ಆ ಎನರ್ಜಿ ಅದರದ್ದು ಕಡಿಮೆ ಇರುತ್ತೆ. ಇಫ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಈಸ್ ಲೆಸ್, ಇಟ್ ಈಸ್ ಕ್ಲೋಸರ್ ಟು ನ್ಯೂಕ್ಲಿಯಸ್. ಇಫ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಈಸ್ less, it is closer to the nucleus. If the energy of the electron is more, it is far from the nucleus. ಎಲೆಕ್ಟ್ರಾನು ನ್ಯೂಕ್ಲಿಯಸ್ದ ಹತ್ತಿರ ಇದ್ದರೆ ಅದರ ಎನರ್ಜಿ ಕಡಿಮೆ ಇರುತ್ತೆ. ಎಲೆಕ್ಟ್ರಾನು ನ್ಯೂಕ್ಲಿಯಸ್ಗಿಂತ ದೂರ ಇದ್ದರೆ ಅದರ ಎನರ್ಜಿ ಜಾಸ್ತಿ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಡ್ಯೂ ಟು ದಿಸ್ ಸ್ಕ್ರೀನಿಂಗ್ ಎಫೆಕ್ಟ್, ದ ಎಲೆಕ್ಟ್ರಾನ್ಸ್ ಆರ್ ನಾಟ್ ಕಮಿಂಗ್ ಕ್ಲೋಸರ್. ಅಂದರೆ ದೇ ಆರ್ ಅಟ್ ದ ಫಾರ್ ಡಿಸ್ಟೆನ್ಸ್. ದೇ ಆರ್ ಫಾರ್ ಫ್ರಮ್ ನ್ಯೂಕ್ಲಿಯಸ್. Because they are far from nucleus, their energy will be more. ಈಗ ನಾವೇನು ಕಂಪೇರ್ ಮಾಡೋಣ ಅಂತಂದ್ರೆ, let us take what? S, P, D and F. ಆ ಪರ್ಟಿಕ್ಯುಲರ್ ಸಬ್ಶೆಲ್ ನೋಡೋಣ. ಈಗ ಬೇಸಿಕ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ? ಈಗ ಈ ಪರ್ಟಿಕ್ಯುಲರ್ ಶೆಲ್ ಅಲ್ಲಿ ಎಸ್, ಪಿ, ಡಿ, ಎಫ್ಗೆ ಎನರ್ಜಿ ಯಾಕೆ ಬೇರೆ ಬೇರೆ ಇದೆ? ವೈ ಎನರ್ಜಿ ಈಸ್ ಡಿಫರೆಂಟ್? ಅದನ್ನ ನೀವು ನೋಡೋಣ. ಈಗ ಇಲ್ಲಿ ನೋಡ್ರಿ, ಎಸ್, ಪಿ, ಡಿ, ಎಫ್ ಅಲ್ಲಿ ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ ಇದಾವಂತ ಅನ್ಕೊಳ್ಳೋಣ. ಯಾವುದು? ಫಾರ್ ಎಕ್ಸಾಂಪಲ್, ಇಫ್ ದ ಎಲೆಕ್ಟ್ರಾನ್ ಇಸ್ ಇನ್ ಎಸ್ ಸಬ್ಶೆಲ್ ನಲ್ಲಿ ಇರುವಂತ ಆರ್ಬಿಟಲ್ಸ್ ಹೆಂಗಿರುತ್ತೆ? ಸ್ಪೆರಿಕಲ್ ಇರುತ್ತಲ್ಲ. ಇಫ್ ಇಟ್ ಇಸ್ ಸ್ಪೆರಿಕಲ್, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಇಫ್ ಇಟ್ ಇಸ್ ಸ್ಪೆರಿಕಲ್ ಅದು ನ್ಯೂಕ್ಲಿಯಸ್ ಅನ್ನ ಕ್ಲೀನ್ ಆಗಿ ಕವರ್ ಮಾಡುತ್ತೆ. ಸೊ ಇಫ್ ದ ಎಲೆಕ್ಟ್ರಾನ್ ಈಸ್ ಇನ್ ಎಸ್ ಆರ್ಬಿಟಲ್, ಆ
ಎಲೆಕ್ಟ್ರಾನು ನ್ಯೂಕ್ಲಿಯಸ್ ತುಂಬ ಹತ್ರ ಇರುತ್ತೆ. If the electron is in s orbital, the electron will be very close to nucleus. If the electron is very close to nucleus, the energy will be less. ಅಂದರೆ ಎಲೆಕ್ಟ್ರಾನು ಎಸ್ ಆರ್ಬಿಟಲ್ ಅಲ್ಲಿ ಇದ್ರೆ ಎನರ್ಜಿ ವಿಲ್ ಬಿ ಲೆಸ್. ಎಲೆಕ್ಟ್ರಾನು ಎಸ್ ಆರ್ಬಿಟಲ್ ಇದ್ರೆ ಎನರ್ಜಿ ಇಸ್ ಲೆಸ್. ಆಮೇಲೆ ಯಾವುದು? ಪಿ ಆರ್ಬಿಟಲ್. ಎಸ್ ಆರ್ಬಿಟಲ್ನಿಂದ ಪಿ ಆರ್ಬಿಟಲ್, ಪಿ ಆರ್ಬಿಟಲ್ನಿಂದ ಡಿ ಆರ್ಬಿಟಲ್, ಡಿ ಆರ್ಬಿಟಲ್ನಿಂದ ಎಫ್ ಆರ್ಬಿಟಲ್ಗೆ ಶೇಪು ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಹೆಂಗೆ ಸ್ಪೆರಿಕಲ್ ಅದ, ಇಲ್ಲಿ ಡಂಬೆಲ್ ಅದ, ಇಲ್ಲಿ ಡಬಲ್ ಡಂಬೆಲ್ ಅದ, ಇಲ್ಲಿ ಇನ್ನೂ ಕಾಂಪ್ಲಿಕೇಟೆಡ್ ಬರ್ತದ ಸ್ಟ್ರಕ್ಚರ್ಸ್. ಸೊ ಎಷ್ಟು ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ಸ್ ಬರ್ತಾವಲ್ಲ ಅಷ್ಟು ದೇ ವಿಲ್ ನಾಟ್ ಕವರ್ ದ ನ್ಯೂಕ್ಲಿಯಸ್. ಅಂದರೆ ಅಷ್ಟು ನ್ಯೂಕ್ಲಿಯಸ್ನಿಂದ ದೂರ ಹೋಗಿರ್ತಾವೆ. ಸೊ ಎಸ್ ಎಲೆಕ್ಟ್ರಾನ್ಸು, ಪಿ ಎಲೆಕ್ಟ್ರಾನ್ಸು, ಡಿ ಎಲೆಕ್ಟ್ರಾನ್ಸು, ಎಫ್ ಎಲೆಕ್ಟ್ರಾನ್ಸು, ಮೋಸ್ಟ್ ಕಾಂಪ್ಲಿಕೇಟೆಡ್ ಶೇಪ್ ಇರೋದು ಯಾವುದು? ಎಫ್ ಆರ್ಬಿಟಲ್ಸ್ಗೆ. ಸೊ ದೇರ್ ಫೋರ್ ದೇ ವಿಲ್ ನಾಟ್ ಕಮ್ ಕ್ಲೋಸ್ ಟು ನ್ಯೂಕ್ಲಿಯಸ್. Closest to the nucleus ಯಾವುದು? S orbital, because they are simple spherical. They will easily close the nucleus. They are very close to nucleus. So therefore, electron present in the S orbital is very close to nucleus, and therefore its energy is less. And therefore, energy of the electron in S subshell is less than P subshell, less than D subshell, less than F subshell. This is the reason. But ಇಲ್ಲಿ ಆ ಪ್ರಶ್ನೆನೇ ಬರೋದಿಲ್ಲ, ಬಿಕಾಸ್ ದೆರ್ ಇಸ್ ಓನ್ಲಿ ಒನ್ ಎಲೆಕ್ಟ್ರಾನ್ ಇನ್ ಒನ್ ಪರ್ಟಿಕ್ಯುಲರ್ ಆರ್ಬಿಟಲ್. ಅದೇ ಎಲೆಕ್ಟ್ರಾನು ಹತ್ರ ಬಂದ್ಬಿಡುತ್ತೆ, ಆ್ಯಂಡ್ ದೇರ್ ಫೋರ್ ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಬೈ ನ್ಯೂಕ್ಲಿಯಸ್, ಆ್ಯಂಡ್ ದೇರ್ ಫೋರ್ ಇಟ್ ವಿಲ್ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಎನರ್ಜಿ. ಇಸ್ ದಟ್ ಕ್ಲಿಯರ್? ಬಟ್ ಇಲ್ಲಿ ಇಫ್ ಇಟ್ ಈಸ್ ಇನ್ ಔಟರ್ ಮೋಸ್ಟ್, ದೇ ಹ್ಯಾವ್ ಗಾಟ್ ಡಿಫರೆಂಟ್ ಅಬಿಲಿಟಿ ಟು ಬಿ ಅಟ್ರಾಕ್ಟೆಡ್ ಬೈ ದ ನ್ಯೂಕ್ಲಿಯಸ್. ಎಸ್ ಆರ್ಬಿಟಲ್ ಇದ್ದರೆ ತೀರಾ ಅಟ್ರಾಕ್ಟ್ ಆಗುತ್ತೆ, ಪಿ ಆರ್ಬಿಟಲ್ ಇದ್ದರೆ ಅಷ್ಟೊಂದು ಅಟ್ರಾಕ್ಟ್ ಆಗಲ್ಲ, ಡಿ ಆರ್ಬಿಟಲ್ ಇದ್ದರೆ ಡಿಫ್ರೆಂಟ್, ಎಫ್ ಆರ್ಬಿಟಲ್ ಇದ್ದರೆ ಲೀಸ್ಟ್. ಇಸ್ ದಟ್ ಕ್ಲಿಯರ್? ಸೊ ಬೇಸ್ಡ್ ಆನ್ ದ್ಯಾಟ್ energy is decided. Based on that energy, S is having less energy, P is having more, D is having more, F is having still more. So in short, as electron goes away from the nucleus, the energy also increases. You know that already. Is that clear? So this is the reason why ಒಂದು ಮಲ್ಟಿ ಎಲೆಕ್ಟ್ರಾನ್ ಆಟಮ್ ಅಲ್ಲಿ ಬೇರೆ ಬೇರೆ ಸಬ್ಶೆಲ್ಗೆ ಬೇರೆ ಬೇರೆ ಎನರ್ಜಿ ಯಾಕಿರುತ್ತೆ ಅಂದರೆ ಇದು ರೀಸನ್. ಬೇರೆ ಬೇರೆ ಆರ್ಬಿಟಲ್ನಲ್ಲಿರುವಂಥ ಬೇರೆ ಬೇರೆ ಎಲೆಕ್ಟ್ರಾನ್ಸು ದೇ ಆರ್ ಅಟ್ರಾಕ್ಟೆಡ್ ಡಿಫ್ರೆಂಟ್ಲಿ ಬಿಕಾಸ್ ಆಫ್ ದೇರ್ ಶೇಪ್ಸ್. ಐ ಹೋಪ್ ಇಟ್ಸ್ ಕ್ಲಿಯರ್. ವಿತ್ ದಿಸ್ ನಾವೇನು ಮಾಡೋಣ ಅಂದರೆ ಈಗ ಫಿಲ್ಲಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಇನ್ ದ ಆಟಮ್. ಓಕೆನಾ? ಸೊ ಆರ್ಬಿಟಲ್ಸನ್ನು ಎಲೆಕ್ಟ್ರಾನಿಂದ ಫಿಲಪ್ ಮಾಡಬೇಕಂದ್ರೆ ದೇರ್ ಆರ್ ಸರ್ಟನ್ ರೂಲ್ಸ್ ಟು ಬಿ ಫಾಲೋಡ್. ಫಸ್ಟ್ ರೂಲ್ ಯಾವುದಪ್ಪ ಅಂತಂದರೆ ಆಫ್ಬೋ ಪ್ರಿನ್ಸಿಪಲ್. ಆಫ್ಬೋ ಇನ್ ಜರ್ಮನ್. ಆಫ್ಬೋ ಅಂದರೆ ಏನು? ಬಿಲ್ಡಿಂಗ್ ಅಪ್ ಮಾಡೋದಕ್ಕೆ ಏನಂತಾರೆ? ಆಫ್ಬೋ ಅಂತಾರೆ. ಸೊ ದೇರ್ ಫಾರ್ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಇನ್ ದ ಗ್ರೌಂಡ್ ಸ್ಟೇಟ್ ಆಫ್ ದ ಆಟಮ್, ಇನ್ ದ ಗ್ರೌಂಡ್ ಸ್ಟೇಟ್ ಅಂದರೆ ದ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಆಫ್ ದ ಆಟಮ್, ದ ಆರ್ಬಿಟಲ್ಸ್ ಆರ್ ಫಿಲ್ಡ್ ಇನ್ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಎನರ್ಜಿ. ಒಂದು ಆಟಮ್ದು ಮೋಸ್ಟ್ ಗ್ರೌಂಡ್ ಸ್ಟೇಟ್, ಮೋಸ್ಟ್ ಸ್ಟೇಬಲ್ ಸ್ಟೇಟಲ್ಲಿದ್ದಾಗ ಅದರ ಆರ್ಬಿಟಲ್ನಲ್ಲಿ ನಿಮಗೆ ಎಲೆಕ್ಟ್ರಾನ್ ಫಿಲಪ್ ಮಾಡೋದಿದೆ ಅಂದರೆ ಹೆಂಗೆ ಫಿಲಪ್ ಮಾಡಬೇಕು? ಯು ಹ್ಯಾವ್ ಟು ಫಿಲಪ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಎನರ್ಜಿ. ನಿಮ್ಮ ಹತ್ರ 2 ಆರ್ಬಿಟಲ್ ಇದೆ ಅಂತಂದರೆ ಫಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಹೋಗಬೇಕು? ಯಾವ ಆರ್ಬಿಟಲ್ಗೆ ಎನರ್ಜಿ ಕಡಿಮೆ ಇದೆ ಎಲೆಕ್ಟ್ರಾನ್ ಅಲ್ಲಿ ಹೋಗಬೇಕು. ಅದನ್ನು ತುಂಬಿ ನೆಕ್ಸ್ಟ್ ಎನರ್ಜಿ ಮೋರ್ ಇರೋವಂಥ ಆರ್ಬಿಟಲ್ಗೆ ಹೋಗಬೇಕು. ಫಸ್ಟ್ ಯು ಹ್ಯಾವ್ ಟು ಫಿಲ್ ಅಪ್ ದ ಆರ್ಬಿಟಲ್ಸ್ ವಿತ್ ಲೆಸ್ ಎನರ್ಜಿ, ದೆನ್ ಯು ಹ್ಯಾವ್ ಟು ಫಿಲ್ ಅಪ್ ದ ಆರ್ಬಿಟಲ್ ವಿತ್ ಮೋರ್ ಎನರ್ಜಿ, and goes on. That is how you go on building. This is called as off-bow, the building up. ಏನು ಮಾಡಬೇಕು? ಫಸ್ಟು ನೀವೀಗ 3rd ಫ್ಲೋರ್ಗೆ ಹೋಗ್ಬೇಕಂತಂದರೆ ಫಸ್ಟ್ ಏನು ಮಾಡ್ತೀರಿ? ಇಫ್ ಯು ಗೋಯಿಂಗ್ ಬೈ ಸ್ಟೇರ್ಸ್ ಆರ್ ಇವನ್ ಲಿಫ್ಟ್, ಫಸ್ಟ್ ಇಟ್ ವಿಲ್ ಗೋ ಫಸ್ಟ್ ಫ್ಲೋರ್, ದೆನ್ 2nd ಫ್ಲೋರ್, ದೆನ್ 3rd ಫ್ಲೋರ್. ಡೈರೆಕ್ಟ್ಲಿ ಇಟ್ ಡಸನ್ ಗೋ ಟು 3rd ಫ್ಲೋರ್. ಹಾಗೆ ಫಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಫಿಲಪ್ ಮಾಡಬೇಕು? ಲೋವರ್ ಎನರ್ಜಿ ಇರೋವಂಥ ಆರ್ಬಿಟಲ್ ಫಿಲಪ್ ಮಾಡಬೇಕು, ದೆನ್ 2nd, ದೆನ್ 3rd, ಲೈಕ್ ದಸ್. ಓಕೆ, ಈಗ ದಿಸ್ ಇಸ್ ದ ಆರ್ಡರ್. ಈ ಆರ್ಡರ್ ನೋಡ್ರಿ, ನೆನ್ಪಿಟ್ಕೊಳ್ರಿ. ದಿಸ್ ಇಸ್ ದ ಆರ್ಡರ್ ಯು ಹ್ಯಾವ್ ಟು ರಿಮೆಂಬರ್. 1s ಫಿಲಪ್ ಮಾಡಬೇಕು, ಆಮೇಲೆ 2s ಆರ್ಬಿಟಲ್, ಆಮೇಲೆ ಇಲ್ಲಿಂದ ಬರ್ಬೇಕು ನೋಡ್ರಿ. ಎವ್ರಿ ಟೈಮ್ ಯು ಹ್ಯಾವ್ ಟು ಕಮ್ ಲೈಕ್ ದಸ್. ಸಿ 1s 2s 2p 3s ಆದ ಕೂಡಲೇ 4s ಅಲ್ಲ, 3s ಆದ ಕೂಡಲೇ 3p 4s, 3p ಆದ ಕೂಡಲೇ 3p ಆದ ಕೂಡಲೇ 4s, 4s ಆದ ಕೂಡಲೇ 3d 4p 5s, 5s ಆದ ಕೂಡಲೇ 4d 5p 6s, 6s ಆದ ಕೂಡಲೇ 4f 5d 6p 7s, ಲೈಕ್ ದಸ್. 1s 2s
2p 3s, 3p 4s, 3d 4p 5s, 4d 5p 6s, 4f 5d 6p 7s. This is the right order of arranging the filling the electrons in the orbitals. Artha aita? This is the order. In a neutral isolated atom, the lower the value of n plus l, ಇವ್ರನ್ನೆಲ್ಲ ಹೆಂಗೆ ಅರೇಂಜ್ಮೆಂಟ್ ಮಾಡ್ಯಾರ ಅಂತಂದ್ರೆ n plus l ವ್ಯಾಲ್ಯೂ ಎಷ್ಟು ಲೋ ಇರುತ್ತಲ್ವಾ ಆಫ್ ಅನ್ ಆರ್ಬಿಟಲ್, ಲೋವರ್ ಈಸ್ ಇಟ್ಸ್ ಎನರ್ಜಿ. ಯಾವ ಆರ್ಬಿಟಲ್ದು n plus l ವ್ಯಾಲ್ಯೂ, n plus l ವ್ಯಾಲ್ಯೂ ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಮತ್ತು ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್ ಎರಡನ್ನೂ ಸಮ್ ತಗೊಳ್ರಿ. n ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, l ಅಂದರೆ ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್, ಎರಡನ್ನೂ ಆ್ಯಡ್ ಮಾಡಿರಿ. ಆ ಎರಡನ್ನೂ ಆ್ಯಡ್ ಮಾಡಿದಾಗ ಯಾವ ಆರ್ಬಿಟಲ್ದು n plus l ವ್ಯಾಲ್ಯೂ ಕಡಿಮೆ ಬರುತ್ತೋ ದಟ್ ಈಸ್ ಹ್ಯಾವಿಂಗ್ ಲೆಸ್ ಎನರ್ಜಿ. ಅದನ್ನು ಮೊದಲು ಫಿಲಪ್ ಮಾಡಬೇಕು. ಇಸ್ ದ್ಯಾಟ್ ಕ್ಲಿಯರ್? In the neutral isolated atom, the lower the value of n plus l for an orbital, lower is its energy. However, if the two different types of orbitals have the same value of n plus l, ಈಗ ಎರಡು ಆರ್ಬಿಟಲ್ ಬಂದಾವ, ಎರಡು ಆರ್ಬಿಟಲ್ದು n plus l ವ್ಯಾಲ್ಯೂ ಸೇಮ್ ಅದ, ಅವಾಗ ಏನು ಮಾಡೋದು ಅಂತಂದ್ರೆ ದ ಆರ್ಬಿಟಲ್ ವಿತ್ ಲೋವರ್ ವ್ಯಾಲ್ಯೂ ಆಫ್ n ಹ್ಯಾಸ್ ಲೋವರ್ ಎನರ್ಜಿ. n plus l, n plus l ಎರಡರದ್ದು n plus ಸೇಮ್ ಇದೆ. ಆವಾಗ ಯಾವುದನ್ನು ಫಿಲಪ್ ಮಾಡೋದು? ಯಾವುದ್ರದ್ದು n plus l ವ್ಯಾಲ್ಯೂ ಕಡಿಮೆ ಇರುತ್ತೋ ದಟ್ ಈಸ್ ಲೋವರ್ ಎನರ್ಜಿ ಆರ್ಬಿಟಲ್ ಆ್ಯಂಡ್ ದಟ್ ಈಸ್ ಫಿಲ್ಡ್ ಫಸ್ಟ್. ಅರ್ಥ ಆಯ್ತಾ? ಆಫ್ಬೋ ಪ್ರಿನ್ಸಿಪಲ್ ಪ್ರಕಾರ ಫಸ್ಟ್ ಯು ಹ್ಯಾವ್ ಟು ಫಿಲ್ ಅಪ್ ಲೋವರ್ ಎನರ್ಜಿ ಆರ್ಬಿಟಲ್, ದೆನ್ ಹೈಯರ್ ಎನರ್ಜಿ ಆರ್ಬಿಟಲ್ ಆ್ಯಂಡ್ ಇಟ್ ಗೋಸ್ ಆನ್. ಆರ್ಡರ್ ಏನಿದೆ ಇಲ್ಲಿದೆ ನೋಡ್ರಿ. ದ ಆರ್ಡರ್ ಈಸ್ ರೈಟ್ ಹಿಯರ್. ಈ ಆರ್ಡರನ್ನು ಆಗಿರೋದು ಯಾವ ಬೇಸ್ ಮೇಲೆ? n plus l ವ್ಯಾಲ್ಯೂಸ್ ಮೇಲೆ. ಯಾವುದೇ ಆರ್ಬಿಟಲ್ ತಗೊಳ್ರಿ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ವಾಟ್ ಐ ವಿಲ್ ಟೇಕ್ 3d ಮತ್ತು 3d ಆ್ಯಂಡ್ 4s 4p ತಗೋತೀನಿ. 3d ಆ್ಯಂಡ್ 4s 4p. ನಾವು ನೋಡ್ರಿ 3dಗೆ n plus l ವ್ಯಾಲ್ಯೂ ಎಷ್ಟು? n ವ್ಯಾಲ್ಯೂ ಎಷ್ಟು? 3. l ವ್ಯಾಲ್ಯೂ ಎಷ್ಟು? spd 0 1 2 3 plus 2 ಎಷ್ಟು? 5. 3d ಆಯ್ತಾ? ಆಮೇಲೆ ಏನು ತಗೊಳ್ರಿ? 4s ತಗೊಳ್ರಿ. 4sಗೆ n ವ್ಯಾಲ್ಯೂ ಎಷ್ಟು? 4. spd s is what? 0. l ವ್ಯಾಲ್ಯೂ ಫಾರ್ s is 0. ಎಷ್ಟಾಯ್ತು ಇದು? 4 plus 0 is what? ಇದು 4 ಆಯಿತು. ಸೊ ಈಗ 3d ಮತ್ತು 4s ಕಂಪೇರ್ ಮಾಡಿರಿ. ಯಾವುದ್ರದ್ದು n plus l ವ್ಯಾಲ್ಯೂ ಕಡಿಮೆ ಇದೆ? 4s ಕಡಿಮೆ ಇದೆ ಅಲ್ವಾ? ಸೊ 4s is filled ಫಸ್ಟ್. 4s ಫಿಲಪ್ ಮಾಡ್ತೀರಿ, ಆಮೇಲೆ 3d ಫಿಲಪ್ ಮಾಡ್ತೀರಿ. ಇಸ್ ದ್ಯಾಟ್ ಕ್ಲಿಯರ್? ಆಮೇಲೆ 3d ಮತ್ತು 4p ಕಂಪೇರ್ ಮಾಡಿ. 4pದಲ್ಲಿ n plus l ವ್ಯಾಲ್ಯೂ, n ವ್ಯಾಲ್ಯೂ ಎಷ್ಟು? 4. l ವ್ಯಾಲ್ಯೂ ಎಷ್ಟು? sp 0 1. p ಆರ್ಬಿಟಲ್ಗೆ 1. ಸೊ ಎಷ್ಟು ಬಂತು? 5. n plus l ವ್ಯಾಲ್ಯೂ ಫಾರ್ 4p ಎಷ್ಟು ಬಂತು? 5. n plus l ವ್ಯಾಲ್ಯೂ ಫಾರ್ 3d ಎಷ್ಟು? 5. ಎರಡು n plus l ವ್ಯಾಲ್ಯೂ ಸೇಮ್ ಇದಾವಲ್ವ. ಬಟ್ n ವ್ಯಾಲ್ಯೂ ಎದ್ರದ್ದು ಕಡಿಮೆ ಐತಿ? n ವ್ಯಾಲ್ಯೂ ಯಾವುದ್ರದ್ದು ಕಡಿಮೆ ಅದ? 3 ಇದೆ. ಯಾವುದಕ್ಕೆ? 3dಗೆ. n ವ್ಯಾಲ್ಯೂ 4pಗೆ 4 ಇದೆ. ಯಾವುದ್ರದ್ದು ಕಡಿಮೆ ಇದೆ? 3d ಕಡಿಮೆ ಇದೆ ಅಲ್ವಾ? ಸೊ ದೇರ್ ಫೋರ್ 3d ಇಸ್ ಫಿಲ್ಡ್ ಫಸ್ಟ್, ದೆನ್ 4p ಇಸ್ ಫಿಲ್ಡ್. ಅರ್ಥ ಆಯ್ತಾ? n plus l ವ್ಯಾಲ್ಯೂ ಕಂಪೇರ್ ಮಾಡೋದು, ಯಾವುದು ಕಡಿಮೆ ಐತಿ ಮೊದಲು ಅದನ್ನು ಫಿಲಪ್ ಮಾಡಿರಿ. n plus l ವ್ಯಾಲ್ಯೂ ಕಂಪೇರ್ ಮಾಡಿದಾಗ ಈ ವ್ಯಾಲ್ಯೂ ಸೇಮ್ ಇದ್ದರೆ ಯಾವುದ್ರದ್ದು n ವ್ಯಾಲ್ಯೂ ಕಡಿಮೆ ಇರುತ್ತೆ ಅದನ್ನು ಫಸ್ಟ್ ಫಿಲಪ್ ಮಾಡಬೇಕು. ಬೇಸ್ಡ್ ಆನ್ ದ್ಯಾಟ್ ಆರ್ಡರ್ ದಿಸ್ ಈಸ್ ಈ ಪರ್ಟಿಕ್ಯುಲರ್ ಆರ್ಡರನ್ನು ಫಾಲೋ ಅಪ್ ಮಾಡಬೇಕು. ದ್ಯಾಟ್ ಕ್ಲಿಯರ್ ಫಾರ್ ಫಿಲ್ಲಿಂಗ್ ಅಪ್ ಆರ್ಬಿಟಲ್ಸ್. ಇಸ್ ದ್ಯಾಟ್ ಕ್ಲಿಯರ್? ಸೊ ಯು ಕ್ಯಾನ್ ರಿಮೆಂಬರ್. ಇಲ್ಲೇ ನೋಡ್ರಿ, ಯು ಕ್ಯಾನ್ ಫಿಲ್ ಅಪ್ ಲೈಕ್ ದಿಸ್: 1s 2s 2p 3s 3p SDP SDP SFDP SFDP. ಈ ಆರ್ಡರ್ ನೆನ್ಪಿಟ್ಕೋರಿ. 1s 2s 2p 3s 3p SDP SDP SFDP SFDP. ಇದು 4s 4p 5s 5p 6s 6p 7s 7p. When it comes to D, 4 minus 1 3d, 5 minus 1 4d, 6 minus 1 5d, 7 minus 1 6d. When it comes to F, 6 minus 2 ಮಾಡ್ರಿ ಇಲ್ಲಿ 4f, 7 minus 2 ಮಾಡ್ರಿ 5f. This is the order. For example, ನಿಮಗೀಗ ರ್ಯಾಂಡಮ್ಲಿ ಹೇಳ್ತೀನಿ ಕೇಳ್ರಿ. ಒಂದು 37 ಎಲೆಕ್ಟ್ರಾನ್ಸ್ ಅದಾವಂತ ಹೇಳಿರಿ. 37 ಎಲೆಕ್ಟ್ರಾನ್ಸ್ ಅದಾವಂತ ತಿಳ್ಕೊರಿ.
37 ಎಲೆಕ್ಟ್ರಾನ್ಸ್ ಇದ್ರೆ ಎಸ್ ಅಲ್ಲಿ ಎಷ್ಟು ಫಿಲಪ್ ಮಾಡ್ಕೊತ ಹೋಗ್ರಿ 37 ಬರೋತಾನೆ 2 4 ಪಿ ಅಲ್ಲಿ 6 ಇಲ್ಲಿ 2 6 2 10 6 ಎಷ್ಟಾಯ್ತು 4 10 12 18 20 30 36 37 ಕೊಟ್ಟಾರ ಇಲ್ಲೊಂದು ಫಿಲಪ್ ಮಾಡ್ರಿ ಸೊ ದಿಸ್ ಈಸ್ ಯುವರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದಿಸ್ ಇಸ್ ಯುವರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ 37 ಓವರ್ ಅರ್ಥ ಆಯ್ತಲ್ಲ ಸೊ ಈ ಫಾರ್ಮುಲಾ ಅಪ್ಲೈ ಮಾಡ್ರಿ ಎಸ್ ಎಸ್ ಪಿ ಎಸ್ ಪಿ ಎಸ್ ಡಿ ಪಿ ಎಸ್ ಡಿ ಪಿ ಎಸ್ ಎಫ್ ಡಿ ಪಿ ಎಸ್ ಎಫ್ ಡಿ ಪಿ ಡಿ ಬಂದರೆ n-1 ಎಫ್ ಬಂದರೆ n-2 ಓವರ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಸೊ ದಟ್ ಈಸ್ ಅಬೌಟ್ ಆಫ್ ಬೋ ಪ್ರಿನ್ಸಿಪಲ್ ಆಮೇಲೆ ನೆಕ್ಸ್ಟ್ ಪ್ರಿನ್ಸಿಪಲ್ ಹೋಗೋಣ ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಈ ರೂಲ್ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ರೂಲ್ ವೆನ್ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಇನ್ ದ ಡಿಜೆನರೇಟ್ ಆರ್ಬಿಟಲ್ ಈಗ ಪ್ರಶ್ನೆ ಏನಪ್ಪಾ ಅಂದರೆ ಡಿಜೆನರೇಟ್ ಆರ್ಬಿಟಲ್ ಅಂದರೆ ಏನು ರೈಟ್ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಪಿ ಸಬ್ಶೆಲ್ನಲ್ಲಿ ಎಷ್ಟು ಆರ್ಬಿಟಲ್ಸ್ ಇದಾವ್ರಿ ಪಿ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂ ಎಷ್ಟು 1 ಅಲ್ವಾ ಸೊ ಎಮ್ ವ್ಯಾಲ್ಯೂ ಎಷ್ಟು -1 0 +1 ಸೊ ಎಷ್ಟು ವ್ಯಾಲ್ಯೂಸ್ ಬಂತು ಎಮ್ ವ್ಯಾಲ್ಯೂಸ್ ಎಷ್ಟು ಬರ್ತಾವ ಅಷ್ಟು ಆರ್ಬಿಟಲ್ ಸೊ ಪಿ ಸಬ್ಶೆಲಲ್ಲಿ ಎಷ್ಟು ಆರ್ಬಿಟಲ್ ಇದಾವ 3 ಆರ್ಬಿಟಲ್ ಇದಾವೆ ಈ 3 ಆರ್ಬಿಟಲ್ದು ಎನರ್ಜಿ ಏನಿರುತ್ತೆ ಈಕ್ವಲ್ ಎನರ್ಜಿ ಆರ್ಬಿಟಲ್ಸ್ ಇವು ಬಿಕಾಸ್ ದೇ ಆರ್ ಬಿಲಾಂಗಿಂಗ್ ಟು ಸೇಮ್ ಸಬ್ಶೆಲ್ These equal energy orbitals are called degenerate orbitals. ఏంటి degenerate orbitals andre? Degenerate orbitals are the orbitals which have got orbitals of the same subshell having same energy. Orbitals of the same subshell which are having same energy. Same subshell idre energy same idde irutte. Same subshell nalliruvanta orbital ge energy same irutte. So therefore we call them as degenerate orbitals. ಅಂತ ಡಿಜೆನರೇಟ್ ಆರ್ಬಿಟಲ್ಸ್ ಅನ್ನ ಫಿಲ್ಅಪ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಪಿ ಸಬ್ಶೆಲ್ ನಲ್ಲಿ ಎಷ್ಟಿದಾವ ನಮ್ಗೆ ಆರ್ಬಿಟಲ್ಸ್ 3 ಆರ್ಬಿಟಲ್ಸ್ ಅದಾವ 3 ಆರ್ಬಿಟಲ್ ಡಿಜೆನರೇಟ್ ಆರ್ಬಿಟಲ್ ಅಂತಾರ ಅದೇ ರೀತಿ ನೋಡ್ರಿ ಡಿ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂ ಎಷ್ಟು 2 ಎಮ್ ವ್ಯಾಲ್ಯೂ ಎಷ್ಟು -2 -1 0 +1 +2 ಎಷ್ಟು ವ್ಯಾಲ್ಯೂಸ್ ಆಯ್ತು 5 ವ್ಯಾಲ್ಯೂಸ್ ಅಂದ್ರೆ ಹೌ ಮೆನಿ ಆರ್ಬಿಟಲ್ಸ್ ಆರ್ ದೇರ್ ಹಿಯರ್ ಡಿ ಸಬ್ಶೆಲ್ ಅಲ್ಲಿ 5 ಆರ್ಬಿಟಲ್ ಅದಾವಲ್ವಾ ಆ 5 ಆರ್ಬಿಟಲ್ಗೆ ಏನಂತಾರ ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಡಿ ಸಬ್ಶೆಲ್ ನಲ್ಲಿರುವಂಥ 3 ಆರ್ಬಿಟಲ್ಸು ಅಥವಾ ಡಿ ಸಬ್ಶೆಲ್ ನಲ್ಲಿರುವಂಥ 5 ಆರ್ಬಿಟಲು ಅಥವಾ ಎಫ್ ಸಬ್ಶೆಲ್ ನಲ್ಲಿರುವಂಥ 7 ಆರ್ಬಿಟಲ್ಸ್ಗೆ ಏನಂತಾರ ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಡಿಜೆನರೇಟ್ ಆರ್ಬಿಟಲ್ಸ್ ಅನ್ನ ಫಿಲ್ಅಪ್ ಮಾಡುವಾಗ ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಯೂಸ್ ಆಗುತ್ತೆ ಏನು ಹೇಳ್ತದು ಅಕಾರ್ಡಿಂಗ್ ಟು ದಿಸ್ ರೂಲ್ ವೆನ್ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಇನ್ ದ ಡಿಜೆನರೇಟ್ ಆರ್ಬಿಟಲ್ ಆಫ್ ಅ ಸಬ್ಶೆಲ್ pairing of an electron takes place only when each of the orbital of the subshell is filled with 1 electron each. Degenerate orbitals ಅನ್ನ fill up ಮಾಡುವಾಗ pairing ಯಾವಾಗ ಮಾಡಬೇಕು pairing ಅಂದ್ರೆ ಒಂದೇ ಆರ್ಬಿಟಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವೆ ಅಕಾರ್ಡಿಂಗ್ ಟು ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಆಲ್ರೆಡಿ ಮಾಡಾಗ್ಯದ ಒಂದು ಆರ್ಬಿಟಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವೆ ಆ 2 ಎಲೆಕ್ಟ್ರಾನ್ಸ್ ಅನ್ನ ಪೇರ್ ಮಾಡ್ಬೇಕಂತಂದ್ರೆ ಆ ಡಿಜೆನರೇಟ್ ಆರ್ಬಿಟಲ್ಸ್ನಲ್ಲಿ ಎಲ್ಲ ಆರ್ಬಿಟಲ್ನಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರಬೇಕು ಎಲ್ಲ ಆರ್ಬಿಟಲ್ನಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದ್ದಾಗ ಮಾತ್ರ ಪೇರಿಂಗ್ ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೈಟ್ರೋಜನ್ ಎಷ್ಟು 1s2 2s2 2p 1s ಅಂದರೆ ಒಂದು ಆರ್ಬಿಟಲ್ 2s ಅಂದರೆ 1 ಆರ್ಬಿಟಲ್ 2p ಪಿ ಸಬ್ಶೆಲ್ನಲ್ಲಿ ಎಷ್ಟು ಆರ್ಬಿಟಲ್ಸ್ ಇದಾವ 3 ಆರ್ಬಿಟಲ್ಸ್ ಇರ್ತಾವೆ ಹೌದಲ್ಲ ಹೇಳಿ ಸೊ ಹಿಯರ್ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ 7 ಎಲೆಕ್ಟ್ರಾನ್ಸ್ ಇದಾವ ಇದು 1s ಇಲ್ಲಂತೂ 2 ಫಿಲ್ಅಪ್ ಮಾಡ್ಬೇಕು ನೀವು ಇಲ್ಲಿ 2s ಇಲ್ಲೂ 2 ಫಿಲ್ಅಪ್ ಮಾಡ್ರಿ ಈಗ ಬಂದಿರೋದು ಇಲ್ಲಿಗೆ ಈ 3 ಡಿಜೆನರೇಟ್ ಇದಾವೆ ನಿಮ್ಮ ಕಡೆ ಎಷ್ಟು ಅದು ಎಲೆಕ್ಟ್ರಾನ್ಸ್ ಈಗ 7 ಇದಾವ 4 ಮುಗಿದು ಇಲ್ಲಿ 2 ಮುಗಿದು ಇಲ್ಲಿ 2 ಮುಗಿದು ಇನ್ನೂ ಎಷ್ಟು ಅದಾವ ನಿಮ್ಮ ಕಡೆ 3 ಅದಾವೆ ಆ 3ಅನ್ನು ನೀವು ಹೆಂಗೆ ಫಿಲ್ಅಪ್ ಮಾಡಬೇಕು ಇಲ್ಲೊಂದು ಫಿಲ್ಅಪ್ ಮಾಡಬೇಕು ಇಲ್ಲೊಂದು ಫಿಲ್ಅಪ್ ಮಾಡಬೇಕು ಇಲ್ಲೊಂದು ಫಿಲ್ಅಪ್ ಮಾಡಬೇಕು ಎಲ್ಲ ಆರ್ಬಿಟಲ್ನಲ್ಲಿ ಮೊದಲು ಒಂದೊಂದು ಎಲೆಕ್ಟ್ರಾನ್ ಕೊಡಬೇಕು ಇಸ್ ದಟ್ ಕ್ಲಿಯರ್ ಇದು ಮಾಡಿದ್ರೆ ಕರೆಕ್ಟ್ ಸಪೋಸ್ ನೀವು ಏನಾರೆ ನೋಡ್ರಿ 1s ಅಲ್ಲಿ 2 ಕೊಟ್ಟು 2s ಅಲ್ಲಿ 2 ಕೊಟ್ಟರು ಇನ್ನೂ 3 ಇದಾವಲ್ವಾ ಇಲ್ಲೊಂದು 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 ಕೊಟ್ರೆ ಅಂದ್ರೆ ದಟ್ ಈಸ್ ರಾಂಗ್ ಅರ್ಥ ಆಯ್ತಾ ಎಲ್ಲ ಆರ್ಬಿಟಲ್ನಲ್ಲಿ ಒಂದೊಂದು ಎಲೆಕ್ಟ್ರಾನ್ ಬರೋ ತನಕ ಯಾವುದು ಪೇರಪ್ ಮಾಡುವಂಗಿಲ್ಲ ಫಾರ್ ಎಕ್ಸಾಂಪಲ್ ನಿಮ್ಗೀಗ ಟೆಸ್ಟ್ ಇರುತ್ತೆ ಎಕ್ಸಾಮ್ ಇರುತ್ತೆ ಏನು ಮಾಡ್ತಾರೆ ಅವರು ಕ್ಲಾಸಲ್ಲಿ ಎಲ್ಲ ಬೆಂಚ್ ಮೇಲೆ ಒಬ್ಬೊಬ್ಬರನ್ನ ಕೂಡಿಸ್ತಾರೆ ಇಸ್ ದಟ್ ಕ್ಲಿಯರ್ ಒಂದು 20 ಜನ ಇದ್ದೀರಿ ಅಂತ ತಿಳ್ಕೊರಿ
ಒಂದು 10 ಬೆಂಚ್ ಇದಾವೆ, ಏನು ಮಾಡ್ತಾರೆ, ಎಲ್ಲ ಬೆಂಚಲ್ಲೂ ಒಬ್ಬೊಬ್ಬರನ್ನ ಕೂಡಿಸ್ತಾರೆ. 11th person ದೇ ವಿಲ್ ಸ್ಟಾರ್ಟ್ ಪೇರಿಂಗ್, ಬಿಕಾಸ್ ರೋಲ್ ನಂಬರ್ 1 ರೋಲ್ ನಂಬರ್ 2 ಕೊಟ್ರಂದ್ರೆ ಯು ವಿಲ್ ಹ್ಯಾವ್ ಪ್ಲಾನ್ಸ್, ನಿಮಗೆ ಪ್ಲಾನ್ಸ್ ಇರುತ್ತೆ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಹ್ಯಾವ್ ದೇರ್ ಓನ್ ಪ್ಲಾನ್. ಸೊ ವಾಟ್ ದೇ ವಿಲ್ ಡೂ, 10 ಮಂದಿ ಮೊದಲು ಕೂಡಿಸ್ತಾರೆ. 11ನೇ ಮನುಷ್ಯನ ಏನು ಮಾಡ್ತಾರೆ, ದೇ ವಿಲ್ ಬ್ರಿಂಗ್ ವಿತ್ ದ ಫಸ್ಟ್ ಪರ್ಸನ್, ಜಸ್ಟ್ ಲೈಕ್ ದ್ಯಾಟ್. ಎಲ್ಲ ಬೆಂಚಲ್ಲೂ ಒಬ್ಬೊಬ್ಬರು ಬರೋತನ ಯಾವುದೇ ಬೆಂಚ್ ಮೇಲೂ ಇಬ್ಬಿಬ್ಬರನ್ನ ಕೂಡಿಸೋಂಗಿಲ್ಲ. ಹಂಗೆ ಎಲ್ಲ ಡಿಜನರೇಟ್ ಆರ್ಬಿಟಲಲ್ಲೂ ಒಂದೊಂದು ಎಲೆಕ್ಟ್ರಾನ್ ಬರೋತನ ಯಾವುದೇ ಆರ್ಬಿಟಲ್ನಲ್ಲೂ ಡಬಲ್ ಮಾಡುವಂಗಿಲ್ಲ, ಪೇರ್ ಮಾಡುವಂಗಿಲ್ಲ. ಪೇರ್ ಯಾವಾಗುತ್ತೆ, ಎಲ್ಲ ಸಿಂಗಲಿ ಆಕ್ಯುಪೈಡ್ ಆದಾಗ, ಎಲ್ಲ ಡಿಜನರೇಟ್ ಆರ್ಬಿಟಲ್ಸು ಸಿಂಗಲಿ ಆಕ್ಯುಪೈ ಆದಾಗ ಪೇರಿಂಗ್ ಶುರು ಆಗುತ್ತೆ. ಅಷ್ಟೊತ್ತನ ಪೇರಿಂಗ್ ಶುರು ಆಗಲ್ಲ. ದಟ್ ಈಸ್ ವಾಟ್ ಈಸ್ ಓನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದ ಎಲೆಕ್ಟ್ರಾನ್ಸ್ ಇನ್ 2p ಸಬ್ಶೆಲ್ ಆರ್ ಆಕ್ಯುಪೈಡ್ ಸಿಂಗಲಿ. ನೋಡ್ರಿ, 1s2 2s2 2px1 2py1 2pz1. ಯು ನೋ ದಟ್, ಲಾಸ್ಟ್ ಕ್ಲಾಸ್ ಹೇಳಿದ್ದೀನಿ. 2p ಒಳಗೆ 3 ಆರ್ಬಿಟಲ್ ಏನಿದಾವಲ್ಲ, px py pz. px ಒಂದು ಎಲೆಕ್ಟ್ರಾನ್ ಕೊಡಬೇಕು, py ಒಂದು ಕೊಡಬೇಕು, pz ಒಂದು ಕೊಡಬೇಕು. ಸಪೋಸ್ 4ನೇ ಎಲೆಕ್ಟ್ರಾನ್ ಇತ್ತಂದ್ರೆ ಅದು px ಕಡೆ ಬರ್ತದೆ, ಮತ್ತು ಅಲ್ಲೇ py ದಿಂದ ಅಲ್ಲ, ದೇ ಹ್ಯಾವ್ ಟು ಕಮ್ ಟು ದ ಫಸ್ಟ್ ಬೆಂಚ್. ಸೊ ದೇ ವಿಲ್ px ಬರ್ತದೆ. 5ನೇ ಎಲೆಕ್ಟ್ರಾನ್ ಇದ್ರೆ py ಪೇರ್ ಆಗುತ್ತೆ, 6ನೇ ಎಲೆಕ್ಟ್ರಾನ್ ಇದ್ರೆ pz ಅಲ್ಲಿ ಪೇರ್ ಆಗುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ಫೈನ್. ಇಲ್ಲೇ ನೋಡ್ರಿ, ಬೇಸ್ಡ್ ಆನ್ ದೀಸ್ ರೂಲ್ಸ್, ಏನೇನು ರೂಲ್ಸು, ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಆಫ್ಬೋ ಪ್ರಿನ್ಸಿಪಲ್, ಹುನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಒಂದೇ ಆರ್ಬಿಟಲ್ನಲ್ಲಿ 2 ಎಲೆಕ್ಟ್ರಾನ್ಸ್ ಇರಬೇಕು. ಒಂದು ಆಟಮಲ್ಲಿ ಯಾವುದೇ 2 ಎಲೆಕ್ಟ್ರಾನ್ಗೆ 4 ಕ್ವಾಂಟಮ್ ನಂಬರ್ ಸೇಮ್ ಇರೋದಿಲ್ಲ. ಓಕೆ, ದಟ್ ಈಸ್ ನಂಬರ್ 1. ನಂಬರ್ 2, ಆಫ್ಬೋ ಪ್ರಿನ್ಸಿಪಲಲ್ಲಿ ಯು ಹ್ಯಾವ್ ಟು ಯಾವ ಥರ ಫಿಲಪ್ ಮಾಡಬೇಕು, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಆರ್ಬಿಟಲ್, ಎನರ್ಜಿ ಆಫ್ ದ ಆರ್ಬಿಟಲ್. ಎನರ್ಜಿ ಆಫ್ ದ ಆರ್ಬಿಟಲ್ ಹೆಚ್ಚಾದಂಗೆ ನೀವು ಆರ್ಬಿಟಲ್ಸನ್ನು ಎಲೆಕ್ಟ್ರಾನಿಂದ ಫಿಲಪ್ ಮಾಡ್ತಾ ಹೋಗಬೇಕು. ಅದನ್ನು ಹೆಂಗೆ ಡಿಸೈಡ್ ಮಾಡ್ತೀರಿ, n+l ದಿಂದ. ಯಾವ ಆರ್ಬಿಟಲ್ದು n+l ವ್ಯಾಲ್ಯೂ ಕಡಿಮೆ ಇರುತ್ತೋ ದೋಸ್ ಆರ್ಬಿಟಲ್ಸ್ ಆರ್ ಫಿಲ್ಡ್ ಫಸ್ಟ್. ಸಪೋಸ್ 2 ಆರ್ಬಿಟಲ್ದು n+l ವ್ಯಾಲ್ಯೂ ಸೇಮ್ ಇದ್ದರೆ ಯಾವ ಆರ್ಬಿಟಲ್ದು n ವ್ಯಾಲ್ಯೂ ಕಡಿಮೆ ಇರುತ್ತೆ ದ್ಯಾಟ್ ಹ್ಯಾಸ್ ಟು ಬಿ ಫಿಲ್ಡ್ ಫಸ್ಟ್. ದಟ್ ಈಸ್ ಆಫ್ಬೋ ಪ್ರಿನ್ಸಿಪಲ್. ಹುನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿಯಲ್ಲಿ ದಟ್ ಕಮ್ಸ್ ವೆನ್ ಯು ಆರ್ ಫಿಲ್ಲಿಂಗ್ ಅಪ್ ಡಿಜನರೇಟ್ ಆರ್ಬಿಟಲ್. ಡಿಜನರೇಟ್ ಆರ್ಬಿಟಲ್ಸ್ ಅಂತಂದ್ರೆ ಆರ್ಬಿಟಲ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಸಬ್ಶೆಲ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಆ ಪರ್ಟಿಕ್ಯುಲರ್ ಆರ್ಬಿಟಲ್ಸನ್ನು ನೀವು ಫಿಲಪ್ ಮಾಡುವಾಗ ಎಲ್ಲ ಆರ್ಬಿಟಲಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಬರೋತನ ಯಾವುದೇ ಆರ್ಬಿಟಲನ್ನು ಪೇರಿಂಗ್ ಮಾಡೋಂಗಿಲ್ಲ. ಸೊ ದಿಸ್ ಇಸ್ ವಾಟ್ ಈಸ್, ದೀಸ್ ಆರ್ ದ ರೂಲ್ಸ್ ಯು ಹ್ಯಾವ್ ಟು ಫಾಲೋ. ಕ್ಲಿಯರ್? ಆ ರೂಲ್ಸನ್ನು ಫಿಲಪ್ ಮಾಡಿ ಎಲೆಕ್ಟ್ರಾನ್ಸನ್ನು ಈ ಥರ ಕಾನ್ಫಿಗರೇಷನ್, ಈ ಥರ ಅರೇಂಜ್ಮೆಂಟ್ ಮಾಡ್ತೀವಿ. ನೋಡ್ರಿ, ಹೈಡ್ರೋಜನ್ ಅದರಲ್ಲಿರುವಂಥದ್ದು 1 ಎಲೆಕ್ಟ್ರಾನ್, ಅಟಾಮಿಕ್ ನಂಬರ್ 1. ಸೊ ಇಟ್ ಈಸ್ 1s1. ಸೊ 1s1 ಐ ಕ್ಯಾನ್ ರೈಟ್ ಇಟ್. 2 ಎಲೆಕ್ಟ್ರಾನ್ ಇದ್ದರೆ ಹೀಲಿಯಮಲ್ಲಿ 2 ಎಲೆಕ್ಟ್ರಾನು, 1s2 ಐ ಕ್ಯಾನ್ ರೈಟ್ ಇಟ್ ಆಸ್ 2. 3 ಎಲೆಕ್ಟ್ರಾನ್ಸ್ ಇದ್ದರೆ ಲಿಥಿಯಂ ಥರ, ಸೊ 1s2 2s1. 1s2 ಈಸ್ ವಾಟ್, 1s2 ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೀಲಿಯಂ ಅಲ್ವಾ. ಹೀಲಿಯಂ ಬರೋದು ಆಮೇಲೆ 2s1 ಬರಿಬೋದು. ಬೆರಿಲಿಯಂ ಅಟಾಮಿಕ್ ನಂಬರ್ 4, 1s2 2s2. ಹೀಲಿಯಂ ಬರೋದು 2s2. ಹೀಲಿಯಂ ಅಂದರೆ ಏನದು, 1s2 ಅಂದಂಗೆ. ಹೀಲಿಯಂ ಈಸ್ ವಾಟ್, 1s2 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 ಅಂದಂಗೆ. ಕ್ಲಿಯರ್? ರೈಟ್. ಸೊ ಬೋರಾನ್, ಬೆರಿಲಿಯಂ 4, 1s2 2s2. ಬೋರಾನ್ 1s2 2s2 2p1. ಇಲ್ಲಿ 5 ಎಲೆಕ್ಟ್ರಾನ್ಸ್ ಇರ್ತಾವೆ, ಇಲ್ಲಿ 6 ಇರ್ತಾವೆ, ಇಲ್ಲಿ 7 ಇರ್ತಾವೆ, ಇಲ್ಲಿ 8, ಇಲ್ಲಿ 9, ಇಲ್ಲಿ 10. 5 ಎಲೆಕ್ಟ್ರಾನ್ ಇದ್ರೆ 1s2 2s2 2p1. 6 ಇದ್ರೆ 1s2 2s2 2p2. 7 ಇದ್ರೆ 1s2 2s2 2p3. 8 ಇದ್ರೆ 1s2 2s2 2p4. 2p4 ಹೆಂಗೆ ಮಾಡಿದ್ರಿ ಹೇಳ್ರಿ? ಇಲ್ಲಿ ಪಿ ಎಷ್ಟು ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಪಿದಲ್ಲಿ 4 ಎಲೆಕ್ಟ್ರಾನ್ ಇದಾವಲ್ವಾ, 1 2 3. 4th ವಿಲ್ ಕಮ್ ಇಯರ್. ಅಂದರೆ ಹೆಂಗೆ ಬರಿಬೇಕು ಇದನ್ನು, 2px2 2py1 2pz1 ಅಂತ ಬರೆದ್ರೆ ನಡೀತದೆ. ಅರ್ಥ ಆಯ್ತಲ್ಲ ಹೇಳ್ರಿ? 9 ಎಲೆಕ್ಟ್ರಾನ್ಸ್ ಇನ್ ಫ್ಲೋರಿನ್, 1s2 2s2 2p5. 2p5 ಹೆಂಗೆ ಬರೀತೀರಿ, ಓನ್ಲಿ ಪಿ ತೋರಿಸ್ತಾ ಇದ್ದೀನಿ. 1 2 3 4 5. 10 ಎಲೆಕ್ಟ್ರಾನ್ ಫಾರ್ ನಿಯಾನ್, 1s2 2s2 2p6. ಸೊ ಇಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಆಗಿಬಿಡ್ತದೆ. 1 2 3 4 5 6 6. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ದಿಸ್ ಇಸ್ ಹೌ ಯು ಹ್ಯಾವ್ ಟು ಗೋ ಫಾರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಪ್ ಟು ಅಟಾಮಿಕ್ ನಂಬರ್ 10 ಆಯ್ತದೆ. ಈಗ ನೋಡ್ರಿ, 11 ಇಂದ 20. 11 ಸೋಡಿಯಂ ಈಸ್ 11. 1s2 2s2 2p6 3s1. 1s2 2s2 2p6 is the electronic configuration of what? Neon. So neon ಬರೆದ್ರೆ 1s2 2s2 2px ಬರೆದಂಗೆ. ಓಕೆ. ಮ್ಯಾಗ್ನೀಷಿಯಂ 1s2 2s2 2p6 3s2 ಅಥವಾ ನಿಯಾನ್ 3s2. ಅಲ್ಯೂಮಿನಿಯಂ ಅಟಾಮಿಕ್ ನಂಬರ್ 13 12.
ಸೊ ಇದು ನಿಯಾನ್ 3s2 3p1. ಸಿಲಿಕಾನ್ 14 3s2 ಸಾರಿ ನಿಯಾನ್ 3s2 3p2. Phosphorus 15 neon 3s2 3p3. Sulfur 16 3s2 3p4. Chlorine 17 3s2 3p5. Argon 18 neon 3s2 3p6. Neon 3s2 3p6 ಅಂದ್ರೆ ಮಸ್ತ್. ನಿಯಾನ್ 3s2 3p6 ಅಂದ್ರೆ ನೆಕ್ಸ್ಟ್ ಯಾವ ಎಲಿಮೆಂಟ್ ಬರ್ತದ? ನಿಯಾನ್ 3s2 3p6 ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? 18 ಎಲೆಕ್ಟ್ರಾನ್. 18 ಎಲೆಕ್ಟ್ರಾನ್ ಅಂದ್ರೆ ಯಾವುದು? ಅರ್ಗಾನ್. ಅದರ ಮೇಲೆ ಒಂದು ಎಲೆಕ್ಟ್ರಾನ್ ಬಂದರೆ 4s. ಪೊಟ್ಯಾಷಿಯಮ್ ಇಸ್ ವಾಟ್? 19. ಅಪ್ ಟು 18 ಯಾವುದು? ಅರ್ಗಾನ್. 1s2 2s2 2p6 3s2 3p6 ಬರೆಯೋದು ಒಂದೇ, ಅರ್ಗಾನ್ ಅಂತ ಬರೆದ್ರು ಒಂದೇ. ಅರ್ಗಾನ್ 4s1. ಇದು ಅರ್ಗಾನ್ 4s2. ಅರ್ಗಾನ್ 4s2. ಇಸ್ ದಟ್ ಕ್ಲಿಯರ್? ಐ ಹ್ಯಾವ್ ಟೋಲ್ಡ್ ಯು 3p ಆದ ಕೂಡಲೇ ಯಾವ್ದು ಫಿಲಪ್ ಮಾಡಬೇಕಾಗಿತ್ತು ಅವರು? 3d ಆ್ಯಂಡ್ 4s ಕೇಳ್ತೀರಿ ನೀವು. ಇಲ್ಲಿ 3d ಫಿಲಪ್ ಮಾಡಬೇಕಾಗಿತ್ತಲ್ಲ ಸರ್ ಅಂತಂದರೆ, ಇಲ್ಲೇ ನೋಡ್ರಿ, ಇಷ್ಟೊತ್ತನ ಏನು ಫಿಲಪ್ ಮಾಡಿದ್ರಿ? ಎಲ್ಲಿ ತನ ಅಂದ್ರೆ 18 ತನ, ಅಟಾಮಿಕ್ ನಂಬರ್ 18 ಇರೋ ತನ ಯಾವ್ದು ಫಿಲಪ್ ಮಾಡಿದ್ರಿ? 3p ಫಿಲಪ್ ಮಾಡಿದ್ರಲ್ಲ. ಆಮೇಲೆ 3d ಹೋಗೋ ಬದಲಿ 4s ಯಾಕೆ ಹೋಯ್ತು? 3dಗೆ n+l ವ್ಯಾಲ್ಯೂ ನೋಡ್ರಿ, n+l ವ್ಯಾಲ್ಯೂ. n ವ್ಯಾಲ್ಯೂ 3, l ವ್ಯಾಲ್ಯೂ spd 0 1 2, 3 + 2 is 5. ಇಲ್ಲೇ 4s, 4 is what? n is what? 4, l is what? 0, n+l ಎಷ್ಟಾಯಿತು? 4 ಆಗುತ್ತಲ್ಲ. n+l 4 ಆಯಿತು, n+l 5 ಆಯ್ತಲ್ಲ. ಸೊ ಯಾವುದ್ರದ್ದು n+l ಕಡಿಮೆ ಐತಿ? 4s ಕಡಿಮೆ ಐತಲ್ಲ. ಸೊ ದೇರ್ ಫೋರ್ 4s ಇಸ್ ಫಿಲ್ಡ್. 4s ಅಲ್ಲಿ 2 ಎಲೆಕ್ಟ್ರಾನ್ ಬಂದ ಕೂಡಲೇ ಎಲ್ಲಿವರೆಗೂ? ಅಟಾಮಿಕ್ ನಂಬರ್ 20ಕ್ಕೆ 4s ಅಲ್ಲಿ 2 ಎಲೆಕ್ಟ್ರಾನ್ ಬಂದ ಕೂಡಲೇ 21ಕ್ಕೆ ಸ್ಕ್ಯಾಂಡಿಯಮ್ 21ಕ್ಕೆ 4s ಫಿಲಪ್ ಮಾಡಿ ನೆಕ್ಸ್ಟ್ ನೀವು 3d ಫಿಲಪ್ ಮಾಡ್ತೀರಿ. ನೆಕ್ಸ್ಟ್ ನೀವು 3d ಫಿಲಪ್ ಮಾಡ್ತೀರಿ. ಸೊ 3d ಇಸ್ ಫಿಲ್ಡ್ ಆಫ್ಟರ್ 4s. 3d is filled after 4s. Is that clear? 3d. 3d is what? d subshell ಅಲ್ವಾ? d subshell ನಲ್ಲಿ ಎಷ್ಟು ಆರ್ಬಿಟಲ್ಸ್ ಇರ್ತಾವ? 5 ಆರ್ಬಿಟಲ್ಸ್ ಇರ್ತಾವಲ್ಲ. 1 2 3 4 5 6 7 8 9 10. ಸೊ d ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಫಿಲಪ್ ಮಾಡ್ಬೋದು ನೀವು? 1 2 3 4 4 5 6 7 8 9 10. 10 ಎಲೆಕ್ಟ್ರಾನ್ ಫಿಲಪ್ ಮಾಡ್ಬೋದಲ್ವಾ? ಇಲ್ಲೇ ನೋಡ್ರಿ, ಸಮ್ ಎಕ್ಸೆಪ್ಷನಲ್ ಕಾನ್ಫಿಗರೇಷನ್ ಇದೆ ಅಲ್ಲಿ. ಕ್ಯಾಂಡಿಯಮ್ 21 4s2 ಆದ ಕೂಡಲೇ 3d1 ಹೋಯ್ತಾ? ಫೈನ್. 1s2 2s2 2p6 3s2 3p6 ಅಂದ್ರೆ ಏನಿದು? ದಿಸ್ ಇಸ್ ಅರ್ಗಾನ್. ಅರ್ಗಾನ್ ಆದಮೇಲೆ 3d1 4s2. ಟಿಟಾನಿಯಮ್ 22 ಅರ್ಗಾನ್ ಆದಮೇಲೆ 3d2 4s2. ವ್ಯಾನಡಿಯಮ್ 23 ಅರ್ಗಾನ್ ಆದಮೇಲೆ 3d3 4s2. ನೋಡ್ರಿ, ಎವ್ರಿ ಟೈಮ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗತ್ತದ? 3dದಲ್ಲಿ ಎಂಟರ್ ಆಗತ್ತದ. ಕ್ರೋಮಿಯಮ್ ಈಸ್ ಇಂಪಾರ್ಟೆಂಟ್. ಕ್ರೋಮಿಯಮ್ ಈಸ್ ಇಂಪಾರ್ಟೆಂಟ್. ಕ್ರೋಮಿಯಮ್ನಲ್ಲಿ ನೋಡ್ರಿ, ಇಲ್ಲಿ 3d3 ಆಯ್ತಲ್ಲ. ಎಲ್ಲಿ? ವ್ಯಾನಡಿಯಮಲ್ಲಿ 3d3 ಆಯ್ತಲ್ಲ. ಕ್ರೋಮಿಯಮಲ್ಲಿ ಏನಾಗಬೇಕು? 3d4 ಆಗಬೇಕಲ್ಲ. 3d1 3d2 3d3 ಇಲ್ಲಿ ಏನಾಗಬೇಕು? 3d4 ಆಗಬೇಕಲ್ಲ. ಏನಾಯ್ತದು? 3d5 ಆಗಿದೆ ನೋಡ್ರಿ. ಏನಾಗಿದೆ? 3d5. ದಿಸ್ ಇಸ್ ಎಕ್ಸೆಪ್ಷನಲ್ ಕಾನ್ಫಿಗರೇಷನ್. 3d5 ಇಲ್ಲಿ ನೋಡ್ರಿ, ಅರ್ಗಾನ್ 3d1 3d2 3d3 ಬಂದದ. ಇಲ್ಲಿ 3d4 ಬರೆಯೋ ಬದಲಿ 3d5 ಬರೀತೀರಿ. ಯಾಕೆ? ಓಕೆ, ಐ ಟೆಲ್ ಯು ದಟ್. ಓಕೆ, ನೆಕ್ಸ್ಟ್ ಮ್ಯಾಂಗನೀಸ್ 25. ಇಲ್ಲಿ 3d5, ಇಲ್ಲಿ 3d5, ನೆಕ್ಸ್ಟ್ ಎಲೆಕ್ಟ್ರಾನ್ 4sಗೆ ಹೋಗಿದೆ. ಫೈನ್. ಐರನ್ 3d6 3d7 3d8. 3d8 ಆದ ಕೂಡಲೇ ಇಲ್ಲೆಷ್ಟು ಬರಬೇಕಾಗಿತ್ತು ನೋಡ್ರಿ? 3d9 ಬರಬೇಕಾಗಿತ್ತಲ್ಲ. ನೋಡ್ರಿ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾವುದಿದು? ಅಟಾಮಿಕ್ ನಂಬರ್ 29. ಅಗೇನ್ ದಿಸ್ ಇಸ್ ಇಂಪಾರ್ಟೆಂಟ್. 29 ಕಾಪರ್. ದಿಸ್ ಇಸ್ ಅನ್ ಎಕ್ಸೆಪ್ಷನಲ್ ಕಾನ್ಫಿಗರೇಷನ್. ಯಾಕೆ ಎಕ್ಸೆಪ್ಷನಲ್ ಕಾನ್ಫಿಗರೇಷನ್ ಇದು? 3d5 3d6 3d7 3d8 3d9 ಆಗಬೇಕಾಗಿತ್ತು. 3d9 4s1 ಆಗಬೇಕಾಗಿತ್ತು. 3d10 ಬರ್ದಿರಿ. 3d10 ಬರ್ದಿರಿ. ವೈ? ಇಲ್ಲೇ ನೋಡ್ರಿ, 3d5 3d6 3d7 3d8 3d9 ಬರಬೇಕಾಗಿತ್ತಲ್ವಾ? 3d10 ಬರ್ದಿರಿ. ಸೊ ಎಕ್ಸೆಪ್ಷನಲ್ ಕಾನ್ಫಿಗರೇಷನ್ ಯಾವ್ಯಾವುದು? ಎಕ್ಸೆಪ್ಷನಲ್ ಕಾನ್ಫಿಗರೇಷನ್ ಯಾವ್ಯಾವುದು? ಎಸ್ಪೆಷಲಿ ಫ್ರಮ್ 21 to 30 ಅಟಾಮಿಕ್ ನಂಬರಲ್ಲಿ ಎಕ್ಸೆಪ್ಷನಲ್ ಕಾನ್ಫಿಗರೇಷನ್ ಬರೋದು ಕ್ರೋಮಿಯಂ ಮತ್ತು ಕಾಪರ್ಗೆ. ಕ್ರೋಮಿಯಂ ಮತ್ತು ಕಾಪರ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡ್ರಿ. ಕ್ರೋಮಿಯಂ ಅಟಾಮಿಕ್ ನಂಬರ್ ಎಷ್ಟು? 24. ಏನು ಬರಬೇಕಾಗಿತ್ತು? 1s2 2s2 2p6 3s2 3d ಏನು ಬರದ್ರಿ? 3p6 3d ಏನು ಬರದ್ರಿ?
3D4 ಬರೆದು 4s2 ಬರಿಬೇಕಾಗಿತ್ತಲ್ವಾ? ಹಾಂ, ಹಿಂಗೆ ಬರೆದ್ರ, ಹಿಂಗೆ ಬರೆದಿಲ್ಲ ನೀವು. ಓಕೆ, 3D4 ಬರೆದಿದ್ರೆ ಏನಾಗ್ತಿತ್ತು? ಓನ್ಲಿ ಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಏನಾಗ್ತಿತ್ತು? 3D ಆರ್ಬಿಟಲ್ಸ್ ಇವು ಎಷ್ಟಿರ್ತಾವ? 5 ಇರ್ತಾವ. ಆಮೇಲೆ ಏನದ? 4s ಅದ. ಹಾಂ, ಈ ಥರ ಫಿಲಪ್ ಮಾಡಿದಿರಿ ಅಂತಂದ್ರೆ 1 2 3 4 ಇಲ್ಲೇನಾಗ್ತಿತ್ತು? 4s ಆಗ್ತಿತ್ತು. ಬಟ್ ಆ್ಯಕ್ಚುಲಿ ಏನು ಮಾಡಿದ್ರಿ ನೀವು? ಆ್ಯಕ್ಚುಲಿ ಹೆಂಗೆ ಬರೆದಿರಿ? 1s2 2s2 2p6 3s2 3p6 3d5 4s1 ಬರದ್ರಿ. ಅಂದ್ರೆ ಆ್ಯಕ್ಚುಲಿ ಹೆಂಗೆ ಬರದ್ರಿ? ಆ್ಯಕ್ಚುಲಿ ಹೆಂಗೆ ಬರದ್ರಿ? 1 2 3 4 5. ಇಸ್ ದಟ್ ಕ್ಲಿಯರ್? ಹಿಂಗೆ ಯಾಕೆ ಬರಿತೀರಿ? ಹಿಂಗೆ ಬರೆದ್ರಿ, ಹಿಂಗೆ ಬರೀಲಿಲ್ಲ. ಹಿಂಗೆ ಬರೆದ್ರೆ ಏನಾಯ್ತು ಹೇಳ್ರಿ? ಇದಕ್ಕೊಂದು ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಾರೆ. ಏನಂತಾರ? ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು? ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು? ಡಿಜೆನರೇಟ್ ಆರ್ಬಿಟಲ್ಸ್ ಏನಿರ್ತಾವಲ್ವಾ, ಡಿಜೆನರೇಟ್ ಆರ್ಬಿಟಲ್ಸ್, ಈಕ್ವಲ್ ಎನರ್ಜಿ ಆರ್ಬಿಟಲ್ಸ್ ಏನಿರ್ತಾವಲ್ವಾ, ಅದರಲ್ಲಿ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್, ಹಾಫ್ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಆಗಿತ್ತಂದ್ರೆ ಅದಕ್ಕೇನಂತಾರ? ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಾರೆ. ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್, ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್. ಹಾಫ್ ಫಿಲ್ಡ್ ಅಂದ್ರೆ ಏನ್ರಿ? ವಾಟ್ ಈಸ್ ಹಾಫ್ ಫಿಲ್ಡ್? ಹಾಫ್ ಫಿಲ್ಡ್ ಅಂದ್ರೆ ಎಲ್ಲ ಡಿಜೆನರೇಟ್ ಆರ್ಬಿಟಲ್ನಲ್ಲೂ ಒಂದೊಂದು ಎಲೆಕ್ಟ್ರಾನ್ ಬರೋದು, ಪೇರಿಂಗ್ ಎಲ್ಲೂ ಆಗಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಹಾಫ್ ಫಿಲ್ಡ್. ಕಂಪ್ಲೀಟ್ಲಿ ಫಿಲ್ಡ್ ಅಂದ್ರೆ ಎಲ್ಲ ಡಿಜೆನರೇಟ್ ಆರ್ಬಿಟಲ್ನಲ್ಲೂ ಎರಡೆರಡು ಎಲೆಕ್ಟ್ರಾನ್ ಬರೋದು. ಇಸ್ ದಟ್ ಕ್ಲಿಯರ್? ಅದು ಹಾಫ್ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಆದಾಗ ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ್ದು ಅಂತಾರ? ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಾರ. ಅಂಡ್ ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ದಾಗ ದ ಎಲಿಮೆಂಟ್ ವಿಲ್ ಬಿ ಹೈಲಿ ಸ್ಟೇಬಲ್ ಅಥವಾ ಎಕ್ಸ್ಟ್ರಾ ಸ್ಟೇಬಲ್ ಆಗಿರ್ತದೆ. ಸ್ಟೇಬಲ್ ಆಗಿರ್ತದೆ. ಸೊ ದಿಸ್ ಇಸ್ ಎಕ್ಸ್ಟ್ರಾ ಸ್ಟೇಬಲ್ ಕಾನ್ಫಿಗರೇಷನ್. ಏನು ಮಾಡಿದ್ವಿ ನಾವು? 4s ದಿಂದ ಒಂದು ಎಲೆಕ್ಟ್ರಾನ್ ಇಲ್ಲೇ ತಂದ್ವಿ. ಆ್ಯಕ್ಚುಲಿ ಹಿಂಗೆ ಬರೆಯೋ ಬದಲಿ 4s ದಿಂದ ಒಂದು ಎಲೆಕ್ಟ್ರಾನ್ ಇಲ್ಲೇ ತಂದ್ವಿ, ಆಮೇಲೆ 4s ದಾಗ ಒಂದೇ ಎಲೆಕ್ಟ್ರಾನ್ ಉಳಿತು. ದಿಸ್ ಇಸ್ ರೈಟ್ ಆ್ಯಂಡ್ ದಿಸ್ ಇಸ್ ರೈಟ್. ಯಾಕೆ ಹಿಂಗಾಯಿತು? ವೈ ಇನ್ಸ್ಟೆಡ್ ಆಫ್ ದಿಸ್ ವಿ ಗಿವ್ ದಿಸ್? ಬಿಕಾಸ್ ಈ ಥರ ಬರೆದ್ರೆ ಕಾನ್ಫಿಗರೇಷನ್ ಏನಾಗುತ್ತೆ? ಸಿಮೆಟ್ರಿಕ್ ಆಗುತ್ತೆ. ಎಲ್ಲ ಆರ್ಬಿಟಲ್ನಲ್ಲೂ ಒಂದೊಂದು ಎಲೆಕ್ಟ್ರಾನ್ ಬರುತ್ತೆ. ಬಿಕಾಸ್ ಸಿಮೆಟ್ರಿಕ್ ಆಗಲಿಕ್ಕೆ ಒಂದೇ ಒಂದು ಎಲೆಕ್ಟ್ರಾನ್ ಕಡಿಮೆ ಐತೆ ಇದಕ್ಕೆ. ಇಟ್ ಈಸ್ ಹ್ಯಾವಿಂಗ್ ಜಸ್ಟ್ ಒನ್ ಎಲೆಕ್ಟ್ರಾನ್ ಲೆಸ್. And this electron will jump here to give us symmetric electronic configuration. So therefore stability will be attained. ಆ ಸ್ಟೆಬಿಲಿಟಿ ಅಟೈನ್ ಮಾಡೋಗೋಸ್ಕರ ಈ ಕಾನ್ಫಿಗರೇಷನ್ ಕೊಡ್ತೀವಿ. ಇದಲ್ಲ ನಿಮ್ಮ ಎಕ್ಸಾಮ್ನಾಗ ದಿಸ್ ವೆರಿ ಲೈಕ್ಲಿ ಟು ಗೆಟ್ ದಿಸ್ ಕ್ವಶನ್ ಫಾರ್ 1 or 2 ಮಾರ್ಕ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ವೈ ನಾಟ್ ದಿಸ್ ಅಂಡ್ ವೈ ದಿಸ್? ಯಾಕೆ ಇದು ಅಂತಂದ್ರೆ ದಿಸ್ ಇಸ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದ್ರೆ ಡಿಜೆನರೇಟ್ ಆರ್ಬಿಟಲ್ಸ್ನಲ್ಲಿ ಹಾಫ್ ಫೀಲ್ಡ್ ಅಥವಾ ಕಂಪ್ಲೀಟ್ಲಿ ಫೀಲ್ಡ್. ಹಾಫ್ ಫೀಲ್ಡ್ ಅಂದರೆ ಎಲ್ಲ ಡಿಜೆನರೇಟ್ ಆರ್ಬಿಟಲ್ನಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರೋದು. ಕಂಪ್ಲೀಟ್ಲಿ ಫೀಲ್ಡ್ ಅಂದರೆ ಎಲ್ಲ ಡಿಜೆನರೇಟ್ ಆರ್ಬಿಟಲ್ಸ್ನಲ್ಲೂ ಎರಡೆರಡು ಎಲೆಕ್ಟ್ರಾನ್ ಇರೋದು. ಅದಕ್ಕೇನಂತಾರ? ಸಿಮೆಟ್ರಿಕ್ ಕಾನ್ಫಿಗರೇಷನ್. ಸಿಮೆಟ್ರಿಕ್ ಕಾನ್ಫಿಗರೇಷನ್ ಇಸ್ ಎಕ್ಸ್ಟ್ರಾ ಸ್ಟೇಬಲ್. ಆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಕೊಡೋ ಸಂಬಂಧ ಇದನ್ನು ಬರೆಯೋ ಬದಲಿ ಇದು ಬರಿತೀವಿ. ದಿಸ್ ಇಸ್ ಫಾರ್ ಕ್ರೋಮಿಯಂ. ಇದೇ ರೀತಿ ಇನ್ನೊಂದಿದೆ. ಯಾವುದು? ಕಾಪರ್ಗೆ 3D8 ಆದ್ಕೂಲೆ 3D9 ಬರೀಬೇಕಾಗಿತ್ತಲ್ಲ. 3D10 ಬರೆದ್ರಿ ನೀವು. 3D10 ಬರೆದ್ರಿ. ಯಾಕೆ ಹೇಳ್ರಿ? ಕಾಪರ್ಗೆ ಎಲೆಕ್ಟ್ರಾನಿಕ್ ಅಟಾಮಿಕ್ ನಂಬರ್ ಎಷ್ಟು? 29. ಏನು ಬರಿಬೇಕಾಗಿತ್ತು? 1s2 2s2 2p6 3s2 3p6. ಏನು ಬರೆದ್ರಿ? ಏನು ಬರಿಬೇಕಾಗಿತ್ತು? 3D9 4s2 ಬರಿಬೇಕಾಗಿತ್ತು. ಬಟ್ ಏನು ಬರೆದ್ರಿ ನೀವು? 1s2 2s2 2p6 3s2 3p6 3D10 4s1 ಬರೆದ್ರಿ. ಇದನ್ನು ಬರೀಲಿಲ್ಲ, ಇದು ಬರೆದ್ರಿ. ಯಾಕಂದ್ರೆ 3D ಎಷ್ಟೇ ತೋರಿಸ್ತೇನೆ ನೋಡ್ರಿ. 3D9 ತಗೋರಿ ಫಸ್ಟ್. ಎಷ್ಟು ಆರ್ಬಿಟಲ್ಸು? 5 ಆರ್ಬಿಟಲು. ಇದು 4s. ಇದು 5 ಆರ್ಬಿಟಲ್ಸು, ಇದು 4s. ಅರ್ಥ ಆಯ್ತಾ? ಈಗ ಹೆಂಗೆ ಫಿಲಪ್ ಮಾಡ್ತೀನಿ ನೋಡ್ರಿ ನಾನು. 3D9 ಅಲ್ಲಿ 1 2 3 4 5 6 7 8 9 4s2. ಅದೇ 3D10 ಮಾಡಿದ್ರೆ 1 2 3 4 5 ಸಾರಿ 5 6 7 8 9 10. ಈ ಎಲೆಕ್ಟ್ರಾನ್ ಇಲ್ಲಿ ತಂದ್ವಿ, ಇಲ್ಲಿ ಒಂದೇ ಎಲೆಕ್ಟ್ರಾನ್ ಉಳಿತು. ದಿಸ್ ಇಸ್ ರೈಟ್ ಆ್ಯಂಡ್ ದಿಸ್ ಇಸ್ ರಾಂಗ್. ಬಿಕಾಸ್
ಈ ಥರ ಆಗಿತ್ತಂತಂದ್ರೆ ಅದು ಸಿಮೆಟ್ರಿಕ್ ಆಗ್ತಿರ್ಲಿಲ್ಲ. ಸಿಮೆಟ್ರಿಕ್ ಅಂದ್ರೆ ಏನಂತ ಹೇಳಿ ನಿಮಗೆ, ಎಲ್ಲ ಡಿಜನರೇಟ್ ಆರ್ಬಿಟಲ್ನಲ್ಲೂ ಎರಡೆರಡು ಎಲೆಕ್ಟ್ರಾನ್ ಇದ್ದಾಗ ಅದು ಕಂಪ್ಲೀಟ್ಲಿ ಫಿಲ್ಡ್ ಆಗಿರ್ತದ. ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ಹೆನ್ಸ್ ಇಟ್ ಈಸ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಬಂದಿರ್ತದ. ಇಸ್ ದಟ್ ಕ್ಲಿಯರ್? ದೇರ್ ಫೋರ್ ದಿಸ್ ಇಸ್ ರೈಟ್ ಆ್ಯಂಡ್ ದಿಸ್ ಇಸ್ ರಾಂಗ್. This is with respect to chromium and copper. Multiple times this question is asked. Remember this. Next. Ille nodri. Exceptional configuration, stability and of completely filled and exactly half filled orbital. Now already helide nimaga. Exceptional configuration yavag bartada? Chromium matte copper bandada up to atomic number 30. Chromium matte copper bandide alva. Reason eno? Stability of ಏನೇನು ಕಂಪ್ಲೀಟ್ಲಿ ಫಿಲ್ಡ್ ಕಾಪರ್ಗೆ ಹೇಳಿದೆ ಆ್ಯಂಡ್ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ಗೆ ಯಾವುದಕ್ಕೆ ಹೇಳಿದೆ? ಕ್ರೋಮಿಯಮ್ಗೆ ಹೇಳಿದೆ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದಿಸ್. ಇಲ್ಲಿ ಸಿಮೆಟ್ರಿಕ್ ಕಾನ್ಫಿಗರೇಷನ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದು ತೊಗೊಂಡ್ರಿ ಈಗ ನೀವು? 3D5. ಓಕೆ, ಕ್ರೋಮಿಯಮ್ಗೆ ಅಟಾಮಿಕ್ ನಂಬರ್ ಎಷ್ಟಿತ್ತು? 24. ಏನು ಬರೆದ್ರಿ? 1s 1s2 2s2 2p6 3s2 3p6 3d ಏನು ಬರಿಬೇಕಾಗಿತ್ತು? 4 4s2 ಬರಿಬೇಕಾಗಿತ್ವಾ? ಹಿಂಗೆ ಬರೆದ್ರಾ? ಇಲ್ಲ. ಯು ಡಿಡ್ ನಾಟ್ ರೈಟ್ ಲೈಕ್ ದಿಸ್. ಯು ಡಿಡ್ ನಾಟ್ ರೈಟ್ ಲೈಕ್ ದಿಸ್, ಬಟ್ ಯು ರೋಟ್ ಲೈಕ್ ದಿಸ್. ಲೈಕ್ ಹೌ? 1s2 2s2 2p6 3s2 3p6 3d5 4s1. ದಿಸ್ ಇಸ್ ಕಾಲ್ಡ್ ಆಸ್ ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಏನಂತಾರ? ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್. ಏನ್ರಿ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ? ಹಾಫ್ ಫಿಲ್ಡ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಡಿಜನರೇಟ್ ಆರ್ಬಿಟಲ್ಸ್. ಡಿಜನರೇಟ್ ಆರ್ಬಿಟಲ್ಸ್ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಸೇಮ್ ಸಬ್ಶೆಲ್ ಆರ್ಬಿಟಲ್ಸು, ಈಕ್ವಲ್ ಎನರ್ಜಿ ಆರ್ಬಿಟಲ್ಸು. ದಟ್ ಈಸ್ ಕಾಲ್ಡ್ ಡಿಜನರೇಟ್ ಆರ್ಬಿಟಲ್ಸ್. ಓಕೆ, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕ್ರೋಮಿಯಂ ಆಯಿತು. ವಿತ್ ರೆಸ್ಪೆಕ್ಟ್ ಟು ಕಾಪರ್ ಏನು ಬರೆದ್ರಿ ನೋಡ್ರಿ? ವಿತ್ ರೆಸ್ಪೆಕ್ಟ್ ಟು ಕಾಪರ್ ಅಟಾಮಿಕ್ ನಂಬರ್ 29 ಏನು ಬರೆದ್ರಿ? ಅಲ್ಲಿ ಏನು ಬರಿಬೇಕಾಗಿತ್ತು? 1s2 2s2 2p6 3s2 3p6 3d9 4s1 ಬರಿಬೇಕಾಗಿತ್ತಲ್ವಾ? ಹಿಂಗೆ ಬರೆದ್ರಾ? ಇಲ್ಲ. ಯು ಡಿಂಟ್ ರೈಟ್ ಲೈಕ್ ದಿಸ್, ಬಟ್ ಯು ರೋಟ್ ಇಟ್ ಲೈಕ್ ದಿಸ್. ಹೆಂಗೆ ಬರೆದ್ರಿ? 1s2 2s2 2p6 3s2 3p6 3d10 4s1 ಬರೆದ್ರಿ. ಬಿಕಾಸ್ ದಿಸ್ ಇಸ್ ಎಕ್ಸ್ಟ್ರಾ ಸ್ಟೇಬಲ್ ಡ್ಯೂ ಟು ಕಂಪ್ಲೀಟ್ ಫೀಲ್ಡ್. ಅರ್ಥ ಆಯ್ತಾ? ರೈಟ್. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು, ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ವೆನ್ ಡಿಜನರೇಟ್ ಆರ್ಬಿಟಲ್ಸ್ ಆರ್ ಹಾಫ್ ಫಿಲ್ಡ್ ಆರ್ ವೆನ್ ಡಿಜನರೇಟ್ ಆರ್ಬಿಟಲ್ಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್. ಅರ್ಥ ಆಯ್ತಾ? ಫಾರ್ ಕ್ರೋಮಿಯಂ ಆ್ಯಂಡ್ ಕಾಪರ್. ನಾವು ಆ ಥರ ಸಿಮೆಟ್ರಿಕ್ ಕಾನ್ಫಿಗರೇಷನ್ ಇರೋದ್ರಿಂದ ಸ್ಟೇಬಲ್ ಯಾಕಿರ್ತಾವ? ನಾನು ನಿಮ್ಗೆ ಹೇಳಿದೆ, ಒಂದು ಪಾಯಿಂಟ್ ಹೇಳಿದ್ದೆ. ಸಿಮೆಟ್ರಿಕ್ ಕಾನ್ಫಿಗರೇಷನ್ ಇರೋದ್ರಿಂದ ದೇ ವಿಲ್ ಬಿ ಎಕ್ಸ್ಟ್ರಾ ಸ್ಟೇಬಲ್. ಎಕ್ಸ್ಟ್ರಾ ಸ್ಟೇಬಲ್ ಯಾಕಿರ್ತಾವ ಅನ್ಲಿಕ್ಕೆ ರೀಸನ್ ಅದ. ಏನು ನೋಡ್ರಿ? ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ಸಪೋಸ್ ಇಫ್ ಯು ಹ್ಯಾವ್ ಒಂದು ಆರ್ಬಿಟಲ್ನಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದಾವ ಅಂತ ತಿಳಿರಿ. ಈ ಥರ ಒಂದು ಆರ್ಬಿಟಲ್ನಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದಾವ ಅಂತ ತಿಳಿರಿ. ಎಲ್ಲ ಪ್ಯಾರಲಲ್ ಸ್ಪಿನ್ ಅಂದ್ರೆ ಸೇಮ್ ಸ್ಪಿನ್ನಿಂಗ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಈ ಸೇಮ್ ಸ್ಪಿನ್ನಿಂಗ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾವ ಅಂತಂದ್ರೆ, ಇಲ್ಲಿ ಹಿಂಗೊಂದು ಎಲೆಕ್ಟ್ರಾನ್ ಇದೆ, ಹಿಂಗೆ ನೆಕ್ಸ್ಟ್ ಆರ್ಬಿಟಲ್ ನೆಕ್ಸ್ಟ್ ಆರ್ಬಿಟಲ್ ನೆಕ್ಸ್ಟ್ ಆರ್ಬಿಟಲ್, ಎಲ್ಲದ್ರದ್ದು ಪ್ಯಾರಲಲ್ ಸ್ಪಿನ್ನಿಂಗ್ ಇರೋದ್ರಿಂದ ದೇ ವಿಲ್ ಎಕ್ಸ್ಚೇಂಜ್ ದೇರ್ ಪೊಸಿಷನ್ಸ್. ಯಾಕಂದರೆ ಎಲ್ಲದ್ರದ್ದು ಎನರ್ಜಿ ಸೇಮ್ ಇರ್ತದೆ. ಎಲ್ಲರದು ಎನರ್ಜಿ ಸೇಮ್ ಇದ್ದಾಗ ದೇ ವಿಲ್ ಎಕ್ಸ್ಚೇಂಜ್ ದೇರ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ಯಾವುದ್ರದ್ದೇ ವ್ಯಾಲ್ಯೂ ಸೇಮ್ ಇದ್ದಾಗ ಯು ಕ್ಯಾನ್ ಎಕ್ಸ್ಚೇಂಜ್. ಈಗ ಒಂದು ಬುಕ್ಕಿಗೆ 100 ರೂಪಾಯಿ ಅಂತ ಅಂದ್ಕೊಡ್ಲಿ, ಆ 100 ರೂಪಾಯಿದ ವ್ಯಾಲ್ಯೂ ಇರೋದ್ರಿಂದ ನೀವು 100 ರೂಪಾಯಿ ಕೊಡ್ರಿ, ಅವ್ನು ಬುಕ್ ಕೊಡ್ತಾನೆ. ಬಿಕಾಸ್ ಬುಕ್ದು ವ್ಯಾಲ್ಯೂ ಎಷ್ಟು? 100 ರೂಪಾಯಿ. ಸೊ ವೆನ್ ದ ವ್ಯಾಲ್ಯೂ ಇಸ್ ಸೇಮ್, ದ ಎಕ್ಸ್ಚೇಂಜ್ ಈಸ್ ಪಾಸಿಬಲ್. ವೆನ್ ದ ಎನರ್ಜಿ ಇಸ್ ಸೇಮ್, ದ ಎಕ್ಸ್ಚೇಂಜ್ ಇಸ್ ಪಾಸಿಬಲ್. ಎನರ್ಜಿ ಆಫ್ ದಿಸ್ ಎಲೆಕ್ಟ್ರಾನ್ ಸೇಮ್ ಇರೋದ್ರಿಂದ ಎಕ್ಸ್ಚೇಂಜ್ ಇಸ್ ಪಾಸಿಬಲ್. ಎಷ್ಟು ಎಕ್ಸ್ಚೇಂಜ್ ಆಗುತ್ತಲ್ವಾ, ಎಷ್ಟು ಎಕ್ಸ್ಚೇಂಜ್ ಆಗುತ್ತೆ ಅಷ್ಟು ಅವು ಎನರ್ಜಿ ಕಳ್ಕೊಂಡಿರ್ತಾವೆ. ಯಾಕಂದರೆ ದೇ ಹ್ಯಾವ್ ಟು ಮೂವ್. ಎಲೆಕ್ಟ್ರಾನು ಇಲ್ಲಿಂದ ಇಲ್ಲಿ ಮೂವ್ ಆಗಿ, ಇದು ಇಲ್ಲಿಂದ ಇಲ್ಲಿ ಮೂವ್ ಆಯ್ತು ಅಂದರೆ ಎರಡು ಎಲೆಕ್ಟ್ರಾನ್ಸು ಮೂವ್ ಆಗಿ ಎನರ್ಜಿಯನ್ನು ಕಳ್ಕೊಂಡ್ಬಿಡ್ತವೆ. ವೆನ್ ದೇ ಲೂಸ್ ಎನರ್ಜಿ ದೇ ಬಿಕಮ್ ಸ್ಟೇಬಲ್. ಸೊ ಇಲ್ಲಿ ಅರ್ಥ ಏನೀಗ, ಎಷ್ಟು ಎಕ್ಸ್ಚೇಂಜಸ್ ಇರ್ತಾವ ಅಷ್ಟು ಎನರ್ಜಿ ಕಳ್ಕೊಳ್ತದ, ಅಷ್ಟು ಸ್ಟೇಬಲ್ ಆಗ್ತದ. ಇಸ್ ದಟ್ ಕ್ಲಿಯರ್? ಐ ಟೋಲ್ಡ್ ಯು, ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಲ್ ಗಿವ್ ರೈಸ್ ಟು ಸ್ಟೆಬಿಲಿಟಿ. ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆದರೆ ಆ ಪರ್ಟಿಕ್ಯುಲರ್ ಆಟಮು ಸ್ಟೇಬಲ್ ಆಗಿರ್ತದೆ. ಯಾಕೆ ಸ್ಟೇಬಲ್ ಆಗಿರ್ತದ? ಇನ್ ದ ಸಿಮೆಟ್ರಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೇ ಹ್ಯಾವ್ ಟು ಎಕ್ಸ್ಚೇಂಜ್ ಮೋರ್.
ಇಲ್ಲಿ ನೋಡ್ರಿ, ಪ್ಯಾರಲಲ್ ಸ್ಪಿನ್ ಎಲೆಕ್ಟ್ರಾನ್ಗೆ ಎನರ್ಜಿ ಸೇಮ್ ಇರೋದ್ರಿಂದ ದೇ ವಿಲ್ ಎಕ್ಸ್ಚೇಂಜ್ ದೇರ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ಏನು ಕಾನ್ಫಿಗರೇಷನ್ ಕೊಟ್ರಿ ನೀವೀಗ 1 2 3 4. ನಾವು ಕ್ರೋಮಿಯಮಲ್ಲಿ 3D4 3D4 ಕೊಡಲಿಲ್ಲ, ಏನು ಕೊಟ್ವಿ 3D5 ಕೊಟ್ವಿ. ಯಾಕೆ ಅನ್ನೋದು ನೋಡೋಣ. 3D4 ಇದ್ದರೆ ಫಸ್ಟ್ ಎಲೆಕ್ಟ್ರಾನ್ ಎಷ್ಟು ಎಕ್ಸ್ಚೇಂಜ್ ಮಾಡ್ಕೋಬೋದು? 1 2 3 ಎಕ್ಸ್ಚೇಂಜ್ ಆಯ್ತಾ ಇಲ್ಲಿ. ಎರಡನೇ ಎಲೆಕ್ಟ್ರಾನ್ ಎಷ್ಟು ಎಕ್ಸ್ಚೇಂಜ್ ಮಾಡ್ಕೋಬೋದು? 2. 3 + 2 5. ಮೂರನೇ ಎಲೆಕ್ಟ್ರಾನ್ ನಾಲ್ಕನೇ ಎಲೆಕ್ಟ್ರಾನ್ ಜೊತೆ 1. ಸೊ ಟೋಟಲ್ ಎಷ್ಟು ಎಕ್ಸ್ಚೇಂಜ್ ಪಾಸಿಬಲ್ ಅದಾವ ಇಲ್ಲಿ? 3 2 1 ಅಂದ್ರೆ ಟೋಟಲ್ 3 2 1 ಅಂದ್ರೆ 6 ಎಕ್ಸ್ಚೇಂಜ್ ಪಾಸಿಬಲ್ ಅದಾವೆ. ಯಾವಾಗ 3D4 ಕೊಟ್ಟಿದ್ರಿ ಅಂದ್ರೆ 6 ಎಕ್ಸ್ಚೇಂಜ್ ಪಾಸಿಬಲ್ ಅದಾವೆ. 3D5 ಕೊಟ್ಟಿದ್ರಿ ಅಂದರೆ 1 2 3 4 5. ಅವಾಗ ಎಷ್ಟು? ಫಸ್ಟ್ ಎಲೆಕ್ಟ್ರಾನ್ 1 ಎಕ್ಸ್ಚೇಂಜಸ್, 2 3 4, ಇಲ್ಲಿ 4 ಎಕ್ಸ್ಚೇಂಜ್. ಎರಡನೇ ಎಲೆಕ್ಟ್ರಾನ್ 1 2 3 3 ಎಕ್ಸ್ಚೇಂಜ್. ಮೂರನೇ ಎಲೆಕ್ಟ್ರಾನ್ 1 2 2 ಎಕ್ಸ್ಚೇಂಜ್. ನಾಲ್ಕನೇ ಎಲೆಕ್ಟ್ರಾನ್ 1 1 2 3 4 5 6 7 8 9 10. ಇಲ್ಲೆಷ್ಟು ಎಕ್ಸ್ಚೇಂಜ್ ಅದು? 10 ಎಕ್ಸ್ಚೇಂಜ್ ಅದು. ನಾನು ನಿಮ್ಗೆ ಏನು ಹೇಳಿದೆ? 3D4 ಅಲ್ಲಿ 6 ಎಕ್ಸ್ಚೇಂಜ್ ಅದಾವ, 3D5 ಅಲ್ಲಿ 10 ಎಕ್ಸ್ಚೇಂಜ್ ಅದಾವ. ಎಷ್ಟು ಎಕ್ಸ್ಚೇಂಜ್ ಆಗುತ್ತಲ್ವಾ ಅಷ್ಟು ಎನರ್ಜಿ ಕಡಿಮೆ ಆಗುತ್ತೆ. ಎಷ್ಟು ಎನರ್ಜಿ ಕಡಿಮೆ ಆಗುತ್ತೆ ಅಷ್ಟು ಸ್ಟೆಬಿಲಿಟಿ ಆಗುತ್ತೆ. ಸೊ ವಿಚ್ ಇಸ್ ಮೋರ್ ಸ್ಟೇಬಲ್? 3D5 is more stable than 3D4. Therefore, this is called as stability of symmetrical electronic configuration. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? Why 3D5 or 3D10 is more stable than 3D4 and 3D9? Because of exchange of energy. Got it? Yes. This is the end of this particular chapter, students. I said you again and again, this is extremely important chapter. This is a basement for the chemistry, right? So at least to understand what exactly is the atom, electron ಅಂದ್ರೆ ಏನು, ಎನರ್ಜಿ ಆಫ್ ದ ಆರ್ಬಿಟಲ್ಸ್ ಅಂದ್ರೆ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಕಲಿತ್ರಿ ಅಂತಂದ್ರೆ ಪ್ರಾಪರ್ಟೀಸ್ ಎಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಪ್ರಾಪರ್ಟಿ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಫಿಸಿಕಲ್ ಪ್ರಾಪರ್ಟಿ ಇರ್ಬೋದು, ಕೆಮಿಕಲ್ ಪ್ರಾಪರ್ಟಿ ಇರ್ಬೋದು, ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ದೇರ್ ಫಾರ್ ದಿಸ್ ಚಾಪ್ಟರ್ ಪ್ಲೇಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ರೋಲ್. ಈ ಚಾಪ್ಟರನ್ನು ನೀಟಾಗಿ ಓದ್ರಿ, ಕಲಿರಿ, ಈ ವಿಡಿಯೋಸನ್ನು ನೋಡ್ರಿ. ಸೊ ದಟ್ ವಿಲ್ ರಿಯಲಿ ಹೆಲ್ಪ್ ಯು ಔಟ್. ಸೊ ನೆಕ್ಸ್ಟ್ ಚಾಪ್ಟರ್ ನಾವು ಯಾವ ಶುರು ಮಾಡ್ತೀವಿ ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯನ್ನು ಶುರು ಮಾಡ್ತೀವಿ. That chapter is extremely useful because the name itself says some basic concepts of chemistry. ಅಲ್ಲಿ ಎಲ್ಲ ಬೇಸಿಕ್ಸ್ ಕಲಿತೀರಿ, ಎಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು, ಸೊಲ್ಯೂಷನ್ಸು, all that you are going to learn. So that is going to be extremely important again. So that chapter will be from our next class. So till then, have a nice time. Bye-bye. Thank you.